ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಮೋಸ್ತು ಭಗವನ್ ನಮೋಸ್ತು ದ್ವಾದಶಾಂಗ್ ಜನವಾನಿ ಮಾತಾ ನಮೋಸ್ತು ನಮೋಸ್ತು ಆಚಾರ್ಯ ನಮೋಸ್ತು ನಮೋಸ್ತು ಗುರುದೇವ್ ನಮೋಸ್ತು ನಮೋಸ್ತು ನಮೋಸ್ತು. ಸದ್ಧರ್ಮ ಬಂಧುಗಳೇ, ಬೆಳಗ್ಗೆಯ ಸಮಯದಲ್ಲಿ ಆಚಾರ್ಯ ಪರಮೇಷ್ಠಿಗಳು ದಿಗಂಬರ ಮುನಿಗಳ 22 ಪರಿಶಹಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಇದರಲ್ಲಿ ಚರ್ಯಾ ಪರಿಶಹ ಅನ್ನುವಂಥ ವಿಷಯದ ಮೇಲೆ ಸ್ವಾಧ್ಯಾಯ ನಡೀತಾ ಇದೆ ಬೆಳಗ್ಗೆ. ನಿನ್ನೆ ದಿವಸ ದ್ರವ್ಯಬಂಧ ಮತ್ತು ಭಾವಬಂಧ ಅನ್ನುವಂಥ ವಿಷಯದ ಮೇಲೆ ಚರ್ಚೆ ಮಾಡ್ತಾ ಇದ್ವಿ. ಭಾವಬಂಧ ಹೇಗಾಗತ್ತೆ, ದ್ರವ್ಯಬಂಧ ಹೇಗಾಗತ್ತೆ ಅನ್ನುವಂಥ ಚರ್ಚೆ ಮಾಡ್ತಾ ಇರುವಾಗ ಕೊನೆಗೆ ಬಂಧ 4 ಪ್ರಕಾರ ಕಾ ಭಿ ಕಹಾ ಗಯಾ ಹೈ ಅಂತ ಹೇಳ್ತಾರೆ. ಇಲ್ಲಿ ಬಂಧ 4 ಪ್ರಕಾರದ ಕೂಡ ಆಗುತ್ತದೆ ಅನ್ನುವಂಥ ವಿಷಯನ ಹೇಳಿದರು. ಅದರಲ್ಲಿ ದ್ರವ್ಯ ಸಂಗ್ರಹದಲ್ಲಿ ಆಚಾರ್ಯ ಭಗವಾನ್ ನೇಮಿಚಂದ ಸಿದ್ಧಾಂತ ಚಕ್ರವರ್ತಿಗಳು 33ನೇ ನಂಬರ್ ಗಾಥೆಯಲ್ಲಿ ಹೇಳ್ತಾರೆ, ಪಯಡಿಟ್ಟಿದಿ ಅನುಭಾಗ ಪದೇಶ ಭೋದಾದು ಚದುವಿದೋ ಬಂದೋ ಜೋಗ ಪಯಡಿ ಪದೇಶ ಟಿದಿ ಅನುಭಾಗ ಕಸಾಯದೋ ಹೊಂತಿ. ಆಚಾರ್ಯ ಭಗವಂತರಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಪ್ರಕೃತಿ ಬಂಧ, ಸ್ಥಿತಿ ಬಂಧ, ಅನುಭಾಗ ಬಂಧ ಮತ್ತು ಪ್ರದೇಶ ಬಂಧ, ಹೀಗೆ 4 ಪ್ರಕಾರದ ಬಂಧ ಆಗ್ತವ ಅಂತ ಹೇಳ್ತಾರೆ. ಇಲ್ಲಿ ಪ್ರಕೃತಿ, ಸ್ಥಿತಿ, ಅನುಭಾಗ ಮತ್ತು ಪ್ರದೇಶ ಕಹಾ ಹೈ. ಇನ್ಮೇ ಯೋಗೋ ಸೆ ಪ್ರಕೃತಿ ತಥಾ ಪ್ರದೇಶ ಬಂಧ ಹೋತಾ ಹೈ. ಯೋಗಗಳಿಂದ ಪ್ರಕೃತಿ ಮತ್ತು ಪ್ರದೇಶ ಬಂಧ ಆಗುತ್ತೆ. ಯೋಗ ಅಂದರೆ ಯಾವುದೋ ಮನಯೋಗ, ವಚನಯೋಗ ಮತ್ತು ಕಾಯೋಗ. ಈ ಯೋಗಗಳಿಂದ ಪ್ರಕೃತಿ ಬಂಧ ಮತ್ತು ಪ್ರದೇಶ ಬಂಧ ಆಗುತ್ತದೆ ಅಂತ ಹೇಳ್ತಾರೆ. ಅವ್ರ ಕಷಾಯೋ ಸೆ ಸ್ಥಿತಿ ಬಂಧ ಹೋತಾ ಹೈ, ಮತ್ತು ಕಷಾಯಗಳಿಂದ ಸ್ಥಿತಿ ಬಂಧ ಆಗುತ್ತದೆ. ಪ್ರಕೃತಿ ಬಂಧ ಜ್ಞಾನಾವರಣಾದಿ अष्टविध कर्मों से उस कर्म के योग्य जो पुद्गल द्रव्य का स्व आकार वह प्रकृति बंध है. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಪ್ರಕೃತಿ ಬಂಧ ಯಾವ ರೀತಿ ಆಗುತ್ತೆ ಅಂದರೆ, ಜ್ಞಾನಾವರಣಾದಿ 8 ಪ್ರಕಾರದ ಕರ್ಮಗಳಿದಾವ. ಕರ್ಮೋಕೆ ಉಸ್ ಕರ್ಮಕ್ಕೆ ಯೋಗ್ಯ, ಆ ಕರ್ಮದ ಯೋಗ್ಯವಾದ ಜೋ ಪುದ್ಗಲ್ ದ್ರವ್ಯ ಹೇ, ಯಾವುದು ಪುದ್ಗಲ್ ದ್ರವ್ಯ ಇದೆ ಅದಕ್ಕೆ ಸ್ವ ಆಕಾರ, ಆ ಯಾವ ಆಕಾರದಲ್ಲಿದೆ ಆ ಆಕಾರದಲ್ಲಿ ಅದಕ್ಕೆ ಬಂದಾಗತ್ತೆ. ಪ್ರಕೃತಿ ಬಂಧ ಅಂತ ಹೇಳ್ತಾರೆ. ಅದಕ್ಕೆ ಪ್ರಕೃತಿ ಅಂತಂದರೆ ಸಾಮಾನ್ಯ ತಿಳ್ಕೊಳ್ಳೋದು, ಯಾವ ರೀತಿ ಸೃಷ್ಟಿ ಇದೆ ಅದಕ್ಕೆ ಪ್ರಕೃತಿ ಅಂತ ಇನ್ನೊಂದು ಹೆಸರಿದೆ. ಪ್ರಕೃತಿಗೆ ಯೋಗ್ಯವಾದ ಏನು ಪುದ್ಗಲ್ ದ್ರವ್ಯ ಇದೆ ಆ ದ್ರವ್ಯಗೆ ಅನುಸಾರವಾಗಿ ಅದು ಆ ಆಕಾರದಲ್ಲಿ ಬಂಧ ಆಗುತ್ತದೆ, ಬಂದಾಗತ್ತೆ. ನಿಯಮಸಾರದಲ್ಲಿ ಮತ್ತು ತತ್ವಾರ್ಥ ವೃತ್ತಿಯಲ್ಲಿ 40 ನಂಬರ್ ಪೇಜ 3ನೇ ಅಧ್ಯಾಯದಲ್ಲಿ ಕರ್ಮೋಮೆ ಜ್ಞಾನಾದಿಕ್ಕೆ ढकने का स्वभाव ಪ್ರಕೃತಿ ಬಂಧ कहलाता है. ಜ್ಞಾನ ಆದಿಕ, ಅದನ್ನು ಜ್ಞಾನವನ್ನು ಮುಚ್ಚಿಡೋದು ಅಂದರೆ ಹೇಗಂತಂದರೆ, ನಿಮ್ಮಲ್ಲಿದೆ ಜ್ಞಾನ ಇದೆ, ಆ ಜ್ಞಾನ ಪ್ರಕಟ ಆಗಲಿಕ್ಕೆ ಬಿಡ್ತಾ ಇಲ್ಲ, ಅದು ಜ್ಞಾನವನ್ನು ಪ್ರಕಟ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಜ್ಞಾನ ಏನು ಹೇಳಿದ್ರೆ ಅಂದರೆ, ಜ್ಞಾನಾದಿಕ್ಕೆ ಢಕನೆ ಕಾ ಸ್ವಭಾವ ಪ್ರಕೃತಿ ಬಂಧ कहलाता है. ಜ್ಞಾನಾದಿಕೆಯನ್ನು ಬಚ್ಚಿಡೋದು ಅದರದೇನು ಸ್ವಭಾವ ಇದೆ, ಅದಕ್ಕೆ ಪ್ರಕೃತಿ ಬಂಧ ಅಂತ ಹೇಳ್ತಾರೆ. ಸ್ಥಿತಿ ಬಂಧ ಅಂದರೆ ज्ञानावरणादि कर्मों का अपने स्वभाव से च्युत नहीं होना ಸ್ಥಿತಿ ಬಂಧ है. ನೀವೆಷ್ಟು ಪುರುಷಾರ್ಥ ಮಾಡಿದ್ರೂ ಕೂಡ ಅದು ನಿಮ್ಮ ಹತ್ರ ಇರೋದೇ, ಅಷ್ಟು ಸಮಯ ತನಕ ನಿಮ್ಮ ಜೊತೆಗೆ ಇರೋದೇ ಅದು. ನೀವೆಷ್ಟೋ ಪುರುಷಾರ್ಥ ಮಾಡಿ, ಎಷ್ಟೋ ಪ್ರಯತ್ನ ಮಾಡಿ ನಿಮ್ಮ ಜೊತೆಗೆ ಇರೋದೇ ಅದು. ಯಾಕಂದರೆ ಸ್ಥಿತಿ ಬಂದಾಗಿದೆ. ಅಲ್ಲಿ ಇಷ್ಟು ಸಮಯ ತನಕ ನಿಮ್ಮ ಜೊತೆಗೆ ನಾನು ಇರೋದೇ, ಅದು ಹೇಳ್ತೀವಲ್ಲ ನೋಡ್ರಿ, ಇಷ್ಟ ವಿಯೋಗ ಅನಿಷ್ಟ ಸಂಯೋಗ ಅಂತ. ಹಾಗಿದ ಅನಿಷ್ಟ ಸಂಯೋಗ ಇದ್ದಂಗಿದೆ. ನೀವು ಎಷ್ಟೋ ಪುರುಷಾರ್ಥ ಮಾಡೋದು ಅನಿಷ್ಟ ನಿಮ್ಮಿಂದ ದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅದು ನಿಮ್ಮ ಜೊತೆಗೆ ಇರೋದು. ಅದಕ್ಕೆ ಸ್ಥಿತಿ ಬಂಧ ಅಂತ ಅಂತಾರೆ ಇಲ್ಲಿ. ಚ್ಯುತ್ ನಹಿ ಹೋನಾ ಸ್ಥಿತಿ ಬಂಧ ಹೈ. ಅನುಭಾಗ ಬಂಧ ज्ञानावरणादि कर्मों में तीव्र या मंद आदि फल देने की शक्ति को अनुभाग बंध कहलाता है. ಈಗ ಜ್ಞಾನಾವರಣಾದಿ ಏನು 8 ಕರ್ಮಗಳಿದಾವ, ಆ 8 ಕರ್ಮಗಳಲ್ಲಿ ತೀವ್ರ ಅಥವಾ ಮಂದ,
ತೀವ್ರ ಅಥವಾ ಮಂದ ಅನ್ನುವಂಥ ಫಲ ಕೊಡುವಂಥ ಶಕ್ತಿ ಅದರಲ್ಲಿರುತ್ತೆ, ಅಂದರೆ ಅದಕ್ಕೆ ಅನುಭಾಗದಲ್ಲಿ ಇರುತ್ತೆ, ಅನುಭಾಗ ಬಂಧದಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಮತ್ತು ಪ್ರದೇಶ ಬಂಧ, ಜ್ಞಾನಾವರಣಾದಿ ಕರ್ಮರೂಪ ಯಹ ಪುದ್ಗಲ್ ಕೆ ಸ್ಕಂದೋಂ ಕಿ ಪರಮ ಸಂಖ್ಯಾಕೋ ಪ್ರದೇಶ ಬಂಧ ಕಹತೆ ಹೇ. ಅಂದರೆ ಇಲ್ಲಿ ಆತ್ಮ ಪ್ರದೇಶಗಳೇನಿದಾವ, ಕರ್ಮ ಯಾವ ರೀತಿ ಅಂತಂದರೆ, ಮೊನ್ನೆ ನಾವು ದ್ರವ್ಯ ಸಂಗ್ರಹದಲ್ಲಿ ಓದ್ತಾ ಇದ್ವಿ, ಕರ್ಮಗಳು ಯಾವ ರೀತಿಯಪ್ಪ ಅಂತಂದರೆ, ಕರ್ಮಗಳು ನಿಮ್ಮ ಆತ್ಮ ಪ್ರದೇಶ, ನಾವು ಹೇಳ್ತೀವಿ ಇದು ಆತ್ಮ, ಈ ಆತ್ಮದ ಮೇಲೆ ಆವರಣ ಆಗಿದೆ ಅಂತ ಹೇಳ್ತೀವಿ, ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಅಲ್ಲಲ್ಲ, ಆತ್ಮದ ಮೇಲೆ ಕರ್ಮದ ಆವರಣ ಆಗಿದೆಯೋ ಅಂತ ಹೇಳ್ತೀವಿ, ಕರ್ಮದ ಆವರಣ ಈ ಆತ್ಮದ ಮೇಲೆ ಆಗಿದೆಯೋ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಮೊನ್ನೆ ನಾವು ಚರ್ಚೆ ಮಾಡ್ತಿರೋ ಅದರಲ್ಲಿ ಹೇಳಿದ್ರು ದ್ರವ್ಯ ಸಂಗ್ರಹದಲ್ಲಿ, ಯಾವ ರೀತಿ ಅಂತಂದ್ರೆ ಈ ಆತ್ಮ ಪ್ರದೇಶಗಳು ಅಂತ ಇದ್ದೀನಿ ನಾನು, ಆತ್ಮ ಪ್ರದೇಶಗಳು ಅಸಂಖ್ಯಾತ ಇದಾವ ಈ ಶರೀರದಲ್ಲಿ. ಆತ್ಮ ಒಂದೇ, ಅಂದರೆ ಆತ್ಮ ಪ್ರದೇಶಗಳೇನಿದಾವ ಅಸಂಖ್ಯಾತ ಇದಾವ. ಈ ಕರ್ಮ ಪುದ್ಗಲ್ ಪರಮಾಣುಗಳು ಏನಿದಾವಲ್ಲ, ಈ ಕರ್ಮ ಪುದ್ಗಲ್ ಪರಮಾಣುಗಳು ಕೂಡ ಇವು ಅಸಂಖ್ಯಾತ ಇದಾವ. ಇವೆಲ್ಲ ಏನಾಗ್ತವೆ ಅಂತಂದರೆ ಒಂದರಲ್ಲಿ ಒಂದು ಮಿಕ್ಸ್ ಆಗಿಬಿಡ್ತಾವ. ಯಾವ ರೀತಿ ಅಂದರೆ ಹಾಲಿನಲ್ಲಿ ನೀರು ಮಿಕ್ಸ್ ಆದಂಗೆ, ಯಾವ ರೀತಿ ಹಾಲಿನಲ್ಲಿ ನೀರು ಯಾವ ರೀತಿ ಮಿಕ್ಸ್ ಆಗುತ್ತೆ, ಆ ರೀತಿ ಈ ಆತ್ಮ ಪ್ರದೇಶ ಮತ್ತು ಕರ್ಮ ಪ್ರದೇಶಗಳು ಇವೆಲ್ಲ ಏನಾಗ್ತವೆ, ಒಂದರಲ್ಲಿ ಮಿಕ್ಸ್ ಆಗಿಬಿಡ್ತಾವ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಪ್ರದೇಶ ಬಂಧ ಅಂತ ಹೇಳ್ತಾರೆ. ಅದಕ್ಕೆ ಪ್ರದೇಶ ಬಂಧ ಅಂತ ಬರುತ್ತೆ ಅದಕ್ಕೆ ಹೆಸರು. ಬಂಧಕ್ಕೆ ಅನ್ಯ ಪ್ರಕಾರ ಸೇ 4 ಭೇದ ಔರ್ ಹೇ. ಬಂಧದ ಮತ್ತೆ 4 ಭೇದಗಳನ್ನು ಹೇಳ್ಯಾರ ಇಲ್ಲಿ. ಬಂಧದ 4 ಮತ್ತೆ ಭೇದಗಳು ಯಾವ್ಯಾವ ಹೇಳ್ತಾರೆ ಅಂತಂದ್ರೆ, ಸಾದಿ ಬಂಧ, ಅನಾದಿ ಬಂಧ, ಧ್ರುವ ಬಂಧ ಮತ್ತು ಅಧ್ರುವ ಬಂಧ ಅಂತ 4 ಪ್ರಕಾರದ ಮತ್ತೆ ಬರುತ್ತೆ. ಜಿನಕೆ ಸ್ವರೂಪ ಇಸ್ ಪ್ರಕಾರ ಇಸ್ ಪ್ರಕಾರ, ಇಲ್ಲಿ ಮುಂದೆ ಹೇಳ್ತಾರೆ ಈಗ ಅದರದ ಸ್ವರೂಪವನ್ನು. ಸಾದಿ ಬಂಧ विवक्षित कर्म प्रकृति के अबंध अर्थात बंध विच्छेद हो जाने पर जो उसका बंध होता है उसे सादी बंध कहते हैं. अनादि बंध और कर्म के अनादिकालीन बंध को अनादि बंध कहते हैं. ಇಲ್ಲಿ ಏನು ಹೇಳ್ತಾರೆ, ಸಾದಿ ಬಂಧ. ಸಾದಿ ಬಂಧದಲ್ಲಿ ಪ್ರಥಮ ಹೇಳ್ತಾರೆ ಇಲ್ಲಿ ವಿವಕ್ಷಿತ ಕರ್ಮ ಪ್ರಕೃತಿ ಕೆ ಅಬಂಧ. ವಿವಕ್ಷಿತ ಕರ್ಮ ಪ್ರಕೃತಿ ಏನಿದೆ ಅದಕ್ಕೆ ಅಬಂಧ ಅರ್ಥಾತ್ ಬಂಧ ವಿಚ್ಛೇದ, ಬಂದಾಗಿ ವಿಚ್ಛೇದ ಆಗಿದೆ, ಅದು ಬಂಧ ವಿಚ್ಛೇದ. ಹೋ ಜಾನೆ ಪರ್ ಜೋ ಉಸ್ಕಾ ಬಂಧ ಹೋತಾ ಹೇ, ಬಂಧ ಆಗಿ ವಿಚ್ಛೇದ ಆಗಿ ಮತ್ತೇನು ಬಂಧ ಆಗತ್ತಲ್ಲ ಅದಕ್ಕೆ ಸಾದಿ ಬಂಧ ಅಂತ ಹೇಳ್ತಾರೆ. ಒಂದು ಕರ್ಮದ ಬಂಧ ಆಗಿದೆ, ಆ ಕರ್ಮ ನಿರ್ಜರ ಆಗಿದೆ, ಮತ್ತೆ ಪುನಃ ಕರ್ಮ ಬಂದಾಗಿದೆ, ಅದಕ್ಕೆ ಸಾದಿ ಬಂಧ ಅಂತ ಹೇಳ್ಕೊಳ್ಬೇಕು ಇಲ್ಲಿ ಈ ಪ್ರಕಾರ. ಆಮೇಲೆ ಅನಾದಿ ಬಂಧ ಅವ್ರ ಕರ್ಮಕ್ಕೆ, ಅನಾದಿ ಬಂಧ ಅಂತಂದ್ರೆ ಏನಲ್ಲಿ ಅನಾದಿ ಬಂಧ ಅವ್ರ ಕರ್ಮಕ್ಕೆ ಅನಾದಿ ಕಾಲಿನ ಬಂಧಕ್ಕೋ ಅನಾದಿ ಬಂಧಕ್ಕೆ ಐತೆ. ಅನಾದಿ ಕಾಲದಿಂದ ಕರ್ಮ ನಿಮ್ಮ ಜೊತೆಗಿದೆ, ಅದು ಅನಾದಿ ಕಾಲದಿಂದ ಆ ಕರ್ಮ ನಿಮಗೆ ಬಂಧ ಆಗಿದೆ, ಅದಕ್ಕೆ ಅನಾದಿ ಬಂಧ ಅಂತ ಹೇಳ್ತಾರೆ. ಅದಕ್ಕೆ ಧ್ರುವ ಬಂಧ ಅಭವ್ಯಕ್ಕೆ ಬಂಧಕೋ ಧ್ರುವ ಬಂಧ ಕೈತೆ. ಅಭವ್ಯ ಜೀವಿಗಳ ಹತ್ರ ಇರುವಂಥ ಧ್ರುವವಾಗಿ ಅದು ಬಂಧ, ಮಿಥ್ಯಾತ್ವ ಕರ್ಮದ ಬಂಧ ಹಿಂಗಾಗಿದೆ, ಅದು ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೆ ಇರೋದಿದೆ, ಅದು ಅದಕ್ಕೆ ಧ್ರುವ ಬಂಧ ಅಂತ ಹೇಳ್ಬಿಡ್ತಾರ. ಮತ್ತು ಅಧ್ರುವ ಭವ್ಯಕ್ಕೆ ಬಂಧಕೋ ಅಧ್ರುವ ಬಂಧ ಕೈತೆ ಅಂತ ಹೇಳ್ತಾರೆ. ಅಲ್ಲಿ ಭವ್ಯ ಜೀವಿಗಳಿಗೆ ಆಗುವಂಥ ಬಂಧಗೆ ಅಧ್ರುವ ಬಂಧ ಅಂತ ಹೇಳ್ತಾರೆ. ಅದಕ್ಕೆ ಧ್ರುವ ಇಲ್ಲ, ಅದು ಧ್ರುವ ಅಂದ್ರೆ ಕಠಿಣವಾಗಿಲ್ಲ, ಅದು ಆಗತ್ತೆ ಹೋಗತ್ತೆ ಬರತ್ತೆ ಹೋಗತ್ತೆ, ಇದಕ್ಕೆ ಅಧ್ರುವ ಬಂಧ ಅಂತ ಹೇಳ್ತಾರೆ ಈ ಪ್ರಕಾರ. ಯಹ ಜೀವ ಅಜ್ಞಾನತಾವಶ ಕೈಸೆ ಕೈಸೆ ಕರ್ಮಕೋ ಬಾಂಧತಾ ಹೇ. ಈ ಜೀವ ಅಜ್ಞಾನತೆಗೆ ವಶಕ್ಕೆ ಹೋಗಿ ಕರ್ಮಗಳನ್ನು ಎಂತೆಂಥ ಯಾವ್ಯಾವ ರೀತಿ ಕರ್ಮಗಳನ್ನು ಕಟ್ಕೊಳ್ತಾನ. कैसे कैसे कर्म को बांधता है, प्रति समय 7 कर्मों का आश्रव होता रहता है. ಅಮ್ಮ, ಪ್ರತಿ ಸಮಯ 7 कर्मಗಳ ಆಶ್ರವ ಆಗ್ತಾ ಇರುತ್ತದೆ. 7 कर्मों का आश्रव होता है और 7 ही कर्मों का बंध होता है. ಮತ್ತು 7 ಕರ್ಮಗಳ ಆಶ್ರವ ಆಗ್ತಾ ಇದೆ, 7 ಕರ್ಮಗಳ ಬಂಧ ಕೂಡ ಆಗ್ತಾ ಇದೆ. ಆಯು ಕರ್ಮಕ್ಕೋ ಛೋಡ್ ಕರ್ಕೆ, ಆಯು ಕರ್ಮವನ್ನು ಬಿಟ್ಟು ಮಿಕ್ಕಿದ ಎಲ್ಲ 7 ಪ್ರಕಾರದ ಕರ್ಮಗಳು ಪ್ರತಿ ಸಮಯ ಆಗ್ತಾ ಇದೆ, ಅದು ಆಶ್ರವ ಆಗ್ತಾ ಇದೆ, ಬಂದ್ ಆಗ್ತಾ ಇದೆ, ಆಶ್ರವ ಆಗ್ತಾ ಇದೆ, ಬಂದ್ ಆಗ್ತಾ ಇದೆ. छोड़ करके आचार्य उमा स्वामी ने बंद के प्रत्यय प्रतिपादित किए मिथ्यात्व, अविरति, प्रमाद, कषाय, परंतु आचार्य कुंद कुंद स्वामी ने 4 प्रत्यय बंध के हेतु माने हैं. मिथ्यात्व, अवृत्ति, कषाय और योग प्रमाद कषाय प्रत्यय में ही गर्भित कर दिया है. ಇಲ್ಲಿ ಉಮಾಸ್ವಾಮಿಗಳು ಏನು ಹೇಳ್ತಾರೆ ಅಂತಂದ್ರೆ ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಕಷಾಯ ಹೀಗೆಲ್ಲ ಬರ್ತಾವೆ. ಇಲ್ಲಿ ಆಚಾರ್ಯ ಕುಂದು ಸ್ವಾಮಿಗಳು ಕೂಡ ಹೇಳ್ತಾರೆ ಮಿಥ್ಯಾತ್ವ, ಅವಿರತಿ, ಕಷಾಯ ಮತ್ತು ಯೋಗ, ಯೋಗದಲ್ಲಿ ಪ್ರಮಾದ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ ಅವರು. ಈ ಪ್ರಕಾರ ಇಲ್ಲಿ ಹೇಳ್ತಾರೆ प्रमाद, योग प्रमाद, कषाय प्रत्यय में ही गर्भित कर दिया है. समस्त कर्मों को जानता है,
कर्म और कर्म की उत्कृष्ट जघन्यमय ಸ್ಥಿತಿ को जानता है. ಕರ್ಮದ ಉತ್ಕೃಷ್ಟ ಮತ್ತು ಜಘನ್ಯ ಸ್ಥಿತಿಗಳನ್ನ ತಿಳ್ಕೊಳ್ತಿರ್ತಾರ. ಅದು ಯಾವ ರೀತಿಯಪ್ಪ ಅಂತಂದ್ರೆ ಕರ್ಮ ಕೋನ್ ಸೆ ಹೇ, ಕರ್ಮ ಯಾವ್ಯಾವ ಇದಾವ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಹೇಳ್ತಾರ. ಕರ್ಮಕ್ಕೆ ಮೂಲ ಭೇದ, ಕರ್ಮಗಳ ಯಾವ್ಯಾವ ಇದಾವ? ಜ್ಞಾನಾವರಣ, ದರ್ಶನಾವರಣ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ, ಅಂತರಾಯ. ಇವು 8 ಕರ್ಮ ಮೂಲ ಕರ್ಮ ಇದಾವ. ಕರ್ಮಕ್ಕೆ ಉತ್ಕೃಷ್ಟ ಸ್ಥಿತಿ, ಕರ್ಮದ ಉತ್ಕೃಷ್ಟ ಸ್ಥಿತಿ ಹೇಗಿದೆ? ಇನ್ನು ಈ ಯಾವ್ಯಾವ ಕರ್ಮ ಉತ್ಕೃಷ್ಟ ಅತಿ ತೀವ್ರ ಕಷಾಯುಕ್ತವಾಗಿ ನಾವು ಕಟ್ಕೊಂಡಿವಿ ಅಂತಂದ್ರೆ ಆ ಕರ್ಮದ ಉತ್ಕೃಷ್ಟ ಸ್ಥಿತಿ ಎಲ್ಲಿವರೆಗೆ ಇದೆ, ಎಲ್ಲಿವರೆಗೆ ಆ ಕರ್ಮ ನಮ್ಮ ಜೊತೆಗಿರುತ್ತದೆ, ಆ ಕರ್ಮದ ಬಂಧ ಎಲ್ಲಿವರೆಗೆ ನಮ್ಮ ಆತ್ಮ ಪ್ರದೇಶದಲ್ಲಿ ಆಗುತ್ತದೆ ಅಂತ ಪ್ರಶ್ನೆ ಬಂದಾಗ ಹೇಳ್ತಾರ. ಜ್ಞಾನಾವರಣೀಯ ಕರ್ಮ 30 ಕೋಡಿ ಸಾಗರ. ಜ್ಞಾನಾವರಣಿ ಕರ್ಮ ಎಷ್ಟಿದೆ? 30 ಕೋಡಿ ಸಾಗರ ತನಕ ಆ ಜ್ಞಾನಾವರಣಿ ಕರ್ಮದ ಬಂಧ ನಮಗೆ ಆಗ್ಬೋದು, ಉತ್ಕೃಷ್ಟ ಸ್ಥಿತಿ ಇದು. ಆಮೇಲೆ ಅದರ ಜಘನ್ಯ ಸ್ಥಿತಿ ಎಷ್ಟಿದೆ ಅಂತಂದರೆ ಅಂತರ್ಮುಹೂರ್ತ. ಜಘನ್ಯ ಸ್ಥಿತಿ ಎಷ್ಟಿದೆ? ಅಂತರ್ಮುಹೂರ್ತ. ಆಮೇಲೆ ಮೂಲ ಕರ್ಮ ಪ್ರಕೃತಿಗಳು ಎಷ್ಟಿದಾವೆ ಅಂತಂದ್ರೆ ಅದರದ್ದು 5 ಕರ್ಮ ಪ್ರಕೃತಿಗಳಿದಾವೆ. ನಾವು ಮೊನ್ನೆ 148 ಕರ್ಮ ಪ್ರಕೃತಿ ಆರಾಧನೆ ಮಾಡಿದ್ವಿ, ದಹನ ಆರಾಧನೆ ಮಾಡಿದ್ವಿ. ಅದರಲ್ಲಿ ಇವೆಲ್ಲ ಬಂದಿದ್ವಿ. ಜ್ಞಾನಾವರಣಿ ಕರ್ಮದ ಉತ್ಕೃಷ್ಟ ಸ್ಥಿತಿ 30 ಕೋಡಿ ಸಾಗರ, ಜಘನ್ಯ ಸ್ಥಿತಿ ಅಂತರ್ಮುಹೂರ್ತ, ಅದರ ಪ್ರಕೃತಿಗಳು 5 ಇದಾವ. ಮತಿ ಜ್ಞಾನಾವರಣ, ಶ್ರುತ ಜ್ಞಾನಾವರಣ, ಅವಧಿ ಜ್ಞಾನಾವರಣ, ಮನಃಪ್ರಯ ಜ್ಞಾನಾವರಣ ಮತ್ತು ಕೇವಲ ಜ್ಞಾನಾವರಣ. ಹೀಗೆ 5 ಪ್ರಕಾರದ ಭೇದಗಳು ಬಂತು ಅದರಲ್ಲಿ. ದರ್ಶನಾವರಣದ ಉತ್ಕೃಷ್ಟ ಸ್ಥಿತಿ ಎಷ್ಟಿದೆ ಅಂದರೆ 30 ಕೋಡಿ ಸಾಗರ. ಜಗನ್ಯ ಸ್ಥಿತಿ ಅಂತರ್ಮುಹೂರ್ತ, ಕರ್ಮ ಪ್ರಕೃತಿ ಭೇದ ಎಷ್ಟಿದಾವ? 9 ಇದಾವ. ದರ್ಶನಾವರಣದ 9 ಭೇದಗಳಿದಾವ. ವೇದನೀಯ ಕರ್ಮದ ಉತ್ಕೃಷ್ಟ ಸ್ಥಿತಿ ಎಷ್ಟಿದೆ? 30 ಕೋಡಿ ಸಾಗರ. ಆಮೇಲೆ ಜಗನ್ಯ ಸ್ಥಿತಿ ಅದರದು 12 ಮುಹೂರ್ತ ಅಂತ ಹೇಳ್ತಾರೆ. ಅದಕ್ಕೆ 12 ಮುಹೂರ್ತ, ಒಂದು ಮುಹೂರ್ತ ಅಂದರೆ 48 ನಿಮಿಷ. ಇಂಥ 12 ಮುಹೂರ್ತದ ಜಗನ್ಯ ಸ್ಥಿತಿ ಇದೆ ಅಂತ ಹೇಳ್ತಾರ. ಆಮೇಲೆ ಅದರದ ಪ್ರಕೃತಿ ಭೇದ ಎಷ್ಟಿದಾವ ಅಂದರೆ 2 ಇದಾವ ಅಂತ ಹೇಳ್ತಾರ. ಪ್ರಕೃತಿ ಭೇದ ಎಷ್ಟಿದಾವ? 2 ಇದಾವ, ಸಾತಾವೇದನೀಯ ಮತ್ತು ಅಸಾತಾವೇದನೀಯ ಹೀಗೆ. ಆಮೇಲೆ ಮೋಹನೀಯ ಕರ್ಮ. ಯಾವ ಕರ್ಮ ಇದು? ಮೋಹನೀಯ ಕರ್ಮ. ಎಲ್ಲರಿಗಿಂತ ಉತ್ಕೃಷ್ಟ ಸ್ಥಿತಿ ಜಾಸ್ತಿ ಇರೋದು ಇತರದೇ. ಉತ್ಕೃಷ್ಟ ಸ್ಥಿತಿ ಜಾಸ್ತಿ ಇರೋದು ಎತ್ತರದು ಇತರದೇ. ಎಷ್ಟು? 70 ಕೋಡಿ ಸಾಗರ. ಎಷ್ಟು? 70 ಕೋಡಿ ಸಾಗರ ಮೋಹನೀಯ ಕರ್ಮದ ಬಂದಾಗತ್ತೆ ಉತ್ಕೃಷ್ಟ ಸ್ಥಿತಿಯಲ್ಲಿ. ಜಗನ್ಯ ಸ್ಥಿತಿಯಲ್ಲಿ ಅಂತರ್ಮುಹೂರ್ತ ಅಂತ ಹೇಳ್ತಾರ. ಅಂತರ್ಮುಹೂರ್ತ ಜಗನ್ಯ ಸ್ಥಿತಿ ಇದೆ. ಮತ್ತು ಅದರ ಉತ್ತರ ಭೇದಗಳು ಎಷ್ಟಿದಾವ ಅಂದರೆ 28 ಇದಾವ. ಅದರ ಉತ್ತರ ಭೇದ ಎಷ್ಟಿದಾವ? 28 ಭೇದಗಳಿದಾವ. ಎಲ್ಲದಕ್ಕಿಂತ ಜಾಸ್ತಿ ಉತ್ತರ ಭೇದ ಬರೋದು ನಾಮಕರ್ಮದ 93 ಇದಾವ. ಅದರು ಹೀಗೆ 148 ಆಗ್ತಾವ ಎಲ್ಲ ಸೇರಿ. ಆಮೇಲೆ ಆಯುಕರ್ಮದ ಉತ್ಕೃಷ್ಟ ಸ್ಥಿತಿ ಎಷ್ಟಿದೆ? 33 ಸಾಗರ. ಉತ್ಕೃಷ್ಟ ಸ್ಥಿತಿ ಎಷ್ಟಿದೆ? 33 ಸಾಗರ. ಮತ್ತು ಜಗನ್ಯ ಸ್ಥಿತಿ ಅಂತರ್ಮುಹೂರ್ತ, ಅದರದ್ದು ಉತ್ತರ ಭೇದಗಳು 4 ಇದಾವ. ನರಕಾಯು, ತ್ರಿಯಂಚಾಯು, ಮನುಷ್ಯಾಯು, ದೇವಾಯು ಅಂತ ಹೀಗೆ. ಯಾವುದು? ಅಂತರ್ಮುಹೂರ್ತ ಒಂದು ಸಮಯ, ಒಂದು ಸಮಯ ಹಿಡ್ಕೊಂಡು 48 ನಿಮಿಷದಕ್ಕಿಂತ ಕಮ್ ಸಮಯ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಕೆಲವೊಂದು ಸಮಯ ಕಡಿಮೆ, 48 ನಿಮಿಷದಕ್ಕಿಂತ ಒಳಗಡೆ ಸಮಯ ಏನು ಬರ್ತದೆ ಅದಕ್ಕೆಲ್ಲ ಅಂತರ್ಮುಹೂರ್ತದಲ್ಲಿ ಬರ್ತದೆ. ಅಂತರ್ಮುಹೂರ್ತದಲ್ಲಿ ಬರುತ್ತೆ. ಆ 48 ನಿಮಿಷ ತಗೊಳಂಗಿಲ್ಲ, ಸ್ವಲ್ಪ ಕಮ್ಮಿ ಸಮಯ ತಗೊಳ್ಬೇಕಲ್ಲಿ, ಅದಕ್ಕೆ ಅಂತರ್ಮುಹೂರ್ತ ಅಂತ ಹೇಳ್ತಾರೆ. ಆ 48 ನಿಮಿಷದ ಒಳಗಡೆ ಏನು ಬರುತ್ತೆ ಎಲ್ಲ ಅಂತರ್ಮುಹೂರ್ತದಲ್ಲಿ. 48 ನಿಮಿಷ ಅಂದರೆ ಒಂದು ಮುಹೂರ್ತ ಹೀಗೆ. ಒಳಗೆ, ಅಂತರ ಅಂದರೆ ಒಳಗಡೆ, ಅದರ ಒಳಗಡೆ ಈ ರೀತಿ ಆಯಿತು. ಆಮೇಲೆ ನಾಮಕರ್ಮದ ಉತ್ಕೃಷ್ಟ ಸ್ಥಿತಿ ಎಷ್ಟಿದೆ ಅಂದರೆ 20 ಕೋಡಿ ಸಾಗರ. ಎಷ್ಟಿದೆ ಉತ್ಕೃಷ್ಟ ಸ್ಥಿತಿ? 20 ಕೋಡಿ ಸಾಗರ ಇದೆ. ಆಮೇಲೆ ಅದರ ಜಗನ್ಯ ಸ್ಥಿತಿ 8 ಮುಹೂರ್ತ ಇದೆ. ಜಗನ್ಯ ಸ್ಥಿತಿ ಎಷ್ಟು? 8 ಮುಹೂರ್ತ ಜಗನ್ಯ ಸ್ಥಿತಿ ಇದೆ. ಉತ್ತರ ಭೇದಗಳು 93 ಇದಾವ. ಎಷ್ಟಿದಾವ? 93 ಇದಾವ. ಆಮೇಲೆ ಗೋತ್ರಕರ್ಮದ ಉತ್ಕೃಷ್ಟ ಸ್ಥಿತಿ ಎಷ್ಟಿದೆ? 20 ಕೋಡಿ ಸಾಗರ. ಆಮೇಲೆ ಜಗನ್ಯ ಸ್ಥಿತಿ 8 ಮುಹೂರ್ತ. ಆಮೇಲೆ ಅದರ ಪ್ರಕೃತಿ ಭೇದಗಳು ಎಷ್ಟಿದಾವ ಅಂತಂದ್ರೆ 2 ಇದಾವ, ಉಚ್ಚ ಗೋತ್ರ ನೀಚ ಗೋತ್ರ ಹೀಗೆ. ಆಮೇಲೆ ಅಂತರಾಯ ಕರ್ಮದ ಉತ್ಕೃಷ್ಟ ಸ್ಥಿತಿ ಎಷ್ಟಿದೆ ಅಂದರೆ 30 ಕೋಡಿ ಸಾಗರ ಇದೆ ಉತ್ಕೃಷ್ಟ ಸ್ಥಿತಿ. ಒಮ್ಮೆ ಅಂತರಾಯ ಕರ್ಮ ಕಟ್ಕೊಂಡಿದ್ರೆ 30 ಕೋಡಿ ಸಾಗರ ತನಕ ಅದನ್ನ ಅನುಭವಿಸ್ಬೇಕಾಗುತ್ತದೆ ಅಂತ ಹೇಳ್ತಾರೆ ಅಲ್ಲಿ.
ಅಂತರಾಯ ಕರ್ಮ. 5 ಪ್ರಕಾರದ ಭೇದಗಳು ಬರ್ತಾದ್ರು. ಜಗನ್ಯ ಸ್ಥಿತಿ ಎಷ್ಟಿದೆ ಅಂದರೆ ಅಂತರ ಮುಹೂರ್ತ ಭೇದ ಬರೋದು 5: ದಾನಾಂತರಾಯ, ಲಾಭಾಂತರಾಯ, ಭೋಗಾಂತರಾಯ, ಉಪಭೋಗಾಂತರಾಯ ಮತ್ತು ವೀರ್ಯಾಂತರಾಯ. ಹೀಗೆ ಈ ಪ್ರಕಾರ ಇಲ್ಲಿ ಕರ್ಮ ಪ್ರಕೃತಿಗಳ ಇಲ್ಲಿ ಹೆಸರುಗಳನ್ನು ಹೇಳಿದ್ರು, ಅವ್ರ ಪ್ರಕೃತಿಗಳನ್ನು ಹೇಳಿದ್ರು, ಅವ್ರ ಉತ್ಕೃಷ್ಟ ಸ್ಥಿತಿ, ಅವ್ರ ಜಗನ್ಯ ಸ್ಥಿತಿ ಇವೆಲ್ಲವನ್ನೂ ಹೇಳಿದ್ರು. ಇಲ್ಲಿ समस्त कर्मों को जानना बंद, व्यवस्था को जानना ज्ञानावरण आदि कर्मों के स्वरूप इस प्रकार से है यथा ज्ञानावरण जिस कर्म के उदय या निमित्त से आत्मा के ज्ञान गुण पर आवरण पड़ता है उसे ज्ञानावरण कर्म कहते हैं. ಸಾಮಾನ್ಯವಾಗಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇದೇನು ಹೇಳ್ತಾರೆ ಅಂತಂದ್ರೆ ಸಮಸ್ತ कर्मों को जानना बंद, ವ್ಯವಸ್ಥಾ ಕೋ ಜಾನ್ನ, ಜ್ಞಾನಾವರಣ ಆದಿ ಕರ್ಮೋಕಿ ಸ್ವರೂಪ್ ಇಸ್ ಪ್ರಕಾರ. ಇಲ್ಲೆಲ್ಲ ಪ್ರಕಾರಗಳನ್ನ ಹೇಳಿದ್ರಿ. ಇಲ್ಲಿ ಏನಾದ್ರೆ ಮುಂದೆ ಸ್ವರೂಪಗಳು ಹೇಳ್ತಾರ, ಯಾವ ರೀತಿ ಯಾವ್ಯಾವ ಕರ್ಮದ ಬಂದಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಅವಾಗ ಜಿಸ್ ಕರ್ಮಕ್ಕೆ ಉದಯ ಯಾ ನಿಮಿತ್ತಿಸೆ, ಯಾವ ಕರ್ಮದ ಉದಯ ಅಥವಾ ನಿಮಿತ್ತದಿಂದ ಆತ್ಮಕ್ಕೆ ಜ್ಞಾನ ಗುಣ ಪರ್, ಆತ್ಮನ ಜ್ಞಾನ ಗುಣದ ಮೇಲೆ ಆವರಣ ಪಡ್ತಾ ಹೇ, ಆವರಣ ಆಗಿಬಿಡುತ್ತೆ. ಅದರಲ್ಲಿ ಆವರಣ ಆದ ನಂತರ ಅದಕ್ಕೆ ಜ್ಞಾನಾವರಣ ಕರ್ಮ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಕರ್ಮ ಅಂತ ಹೇಳ್ತಾರ? ज्ञानावरण. दर्शनावरण कर्म जिस कर्म के उदय से आत्मा के दर्शन गुण पर आवरण पड़ता है. ದರ್ಶನಾವರಣ ಕರ್ಮದ ಏನು ಹೇಳ್ತಾರೆ ಅಂತಂದ್ರೆ ಯಾವ ಕರ್ಮದ ಉದಯದಿಂದ ಅಥವಾ ನಿಮಿತ್ತದಿಂದ ಆತ್ಮನ ದರ್ಶನ ಗುಣದ ಮೇಲೆ ಆವರಣ ಬೀಳ್ತಾ ಇದೆ, ಅದಕ್ಕೆ ದರ್ಶನಾವರಣ ಕರ್ಮ ಅಂತ ಹೇಳ್ತಾರೆ ಇಲ್ಲಿ. ವೇದನೀಯ ಕರ್ಮ. ಇನ್ನು ವೇದನೀಯ ಕರ್ಮದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಉಸ್ ಕರ್ಮಕ್ಕೆ ಉದಯ ಸೆ, ಆ ಕರ್ಮದ ಉದಯದಿಂದ ಜೀವ ಅಪನೆ ಸ್ವರೂಪ ಕೋ ಭೂಲ್ ಜಾತಾ ಹೇ ವಹ ಮೋಹನೀಯ ಕರ್ಮ ಹೇ. ಮೋಹನೀಯ ಕರ್ಮದ ಉದಯದಿಂದ ಆ ಜೀವ ಏನಾಗುತ್ತೆ ಅಂತಂದ್ರೆ ಅಪನೆ ಸ್ವರೂಪಕ್ಕೋ ಭೂಲ್ ಜಾತ, ತನ್ನ ಸ್ವರೂಪವನ್ನು ಮರೆತು ಬಿಡ್ತಾನೆ. ಮೋಹನೀಯ ಕರ್ಮದ ಉದಯದಿಂದ ಮೋಹದ ಪಾಶದಲ್ಲಿ ಸಿಕ್ಕಾಕೊಂಡಿರುವಂಥ ಆ ಜೀವ ತನ್ನ ಸ್ವರೂಪವನ್ನು ಮರೆತುಕೊಂಡು ಅನ್ಯ ಬಾಹ್ಯ ಏನು ಪುದ್ಗಲಾದಿ ದ್ರವ್ಯಗಳಿದಾವ ಇದರಲ್ಲೇನೆ ತಲ್ಲಿನಾಗಿ ಬಿಡ್ತಾನ, ತನ್ನ ಸ್ವರೂಪವನ್ನು ಕಳ್ಕೊಂಡ್ಬಿಡ್ತಾನ. ಅದರಲ್ಲಿ ಉತ್ಕೃಷ್ಟ ಸ್ಥಿತಿ ಕಟ್ಕೊಂಡು 70 ಕೋಟಿ ಸಾಗರ ತನಕ ಮತ್ತೆ ಸಂಸಾರದಲ್ಲಿ ಪರಿಭ್ರಮಣೆ ಮಾಡಬೇಕಾಗುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಈ ಪ್ರಕಾರ ಮೋಹದಿಂದ ಪರಿಗ್ರಹ ಪ್ರಾರಂಭ ಆಯಿತು. ನಿಮ್ಮ ಹತ್ರ ಏನೂ ಇಲ್ಲ, ನಿಮ್ಮ ಹತ್ರ ಏನೂ ಇಲ್ಲ, ಆದರೂ ಕೂಡ ನೀವು ಮೋಹ ಮಾಡ್ತೀರಾ. ನಿಮ್ಮ ಹತ್ರ ಏನೂ ಇಲ್ಲ, ನೀವೊಂದು ಝೋಪಡಪಟ್ಟಿಲಿ ಇದ್ದೀರಾ, ಎಲ್ಲರೂ ಸುಖವಾಗಿರ್ಬೇಕಾ? ಝೋಪಡಪಟ್ಟಿಲಿ ಒಂದು ಗುಡಿಸಲಲ್ಲಿ ಇದ್ದೀರಾ, ನೀವು ಬದುಕ್ತಿದ್ರೆ ಜೀವನ ಏನೂ ಇಲ್ಲ ನಿಮ್ಮ ಹತ್ರ. ಆ ಜೀವನದಲ್ಲಿ ಸುಖವಾಗಿ ಸುಮ್ಮನೆ ಶಾಂತವಾಗಿ ಇರಬೇಕಲ್ಲ, ಇಲ್ಲ. ನೀವು ಅವಾಗ ಏನು ಮಾಡ್ತೀರಿ? ನಿಮ್ಮ ಹತ್ರ ಇಲ್ಲದ ಸಮಯದಲ್ಲಿ ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ನೋಡ್ತೀರಾ. ಎಷ್ಟು ಬಿಲ್ಡಿಂಗ್ ಚೆನ್ನಾಗಿದೆ, ಈ ಬಿಲ್ಡಿಂಗ್ ನಂದಾಗಬೇಕು, ಈ ಬಿಲ್ಡಿಂಗ್ ನನಗಾಗಬೇಕು, ಈ ಬಿಲ್ಡಿಂಗ್ ನಾನು ಮಾಡಬೇಕು, ಇದು ನಂದು ಬಿಲ್ಡಿಂಗು ನಾನು ಮಾಡ್ಕೊಳ್ಬೇಕು ಅಂತ ಅನೇಕ ಪ್ರಕಾರದ ಮೋಹಗಳನ್ನು ಮಾಡ್ತೀರಾ. ಆ ಮೋಹದ ಸಮಯದಲ್ಲಿ ಉತ್ಕೃಷ್ಟ ತೀವ್ರ ಕಷಾಯಪೂರ್ವಕ ನೀವು ಮೋಹ ಕಟ್ಕೊಂಡ್ರಂದ್ರೆ 70 ಕೋಟಿ ಸಾಗರ ತನಕ ಮೋಹನೀಯ ಕರ್ಮ. ನೋಡ್ರಿ, ನಿಮ್ಮ ಜೊತೆಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ನಿಮಗೆ. ಮನೆಯಲ್ಲಿ ಏನಿಲ್ಲ ತಿನ್ಲಿಕ್ಕೆ, ಬರೀ ನಾವು ದಿನ ಏನು ತಿಂತೀವಿ? ಅನ್ನ ಸಾಂಬಾರು ಅಷ್ಟೇ ತಿಂತೀವಿ, ಅನ್ನ ಸಾರು ಅಷ್ಟೇ ತಿಂತೀವಿ. ದಾರಿಯಲ್ಲಿ ನಡ್ಕೊಂತ ಹೋಗ್ತಾ ಇರುವಾಗ ಒಂದು ಬೋರ್ಡ್ ನೋಡ್ತೀವಿ ಹೋಟೆಲ್ ಮುಂದೆ. ಆ ಬೋರ್ಡಲ್ಲಿ ಅನೇಕ ಪ್ರಕಾರ ಡಿಶ್ಗಳ ಫೋಟೋಗಳಿದಾವೆ, ಅಲ್ಲಿ ಅನೇಕ ಪ್ರಕಾರದ ಡಿಶ್ಗಳ ಫೋಟೋ ಇದಾವ. ನಮ್ಮ ಹತ್ರ ತಗೊಂಡು ತಿನ್ನೋಕ್ಕೂ ವ್ಯವಸ್ಥೆ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ ನಮ್ಮ ಹತ್ರ, ಆದರೂ ಕೂಡ ಮೋಹ ಮಾಡಿಬಿಟ್ವಿ. ಬರೇ ಈ ಥರ ನಮ್ಮ ಹತ್ರ ವಸ್ತುಗಳು ಇಲ್ಲದಿದ್ರೂ ಸಹ ಆ ವಸ್ತುವಿನ ಪ್ರತಿ ಮೋಹ ಮಾಡಿದಿವಲ್ಲ, ಕರ್ಮ ಸ್ಟಾರ್ಟ್ ಆಯ್ತು ಅಲ್ಲಿ. ವಸ್ತುಗಳು ಇಟ್ಕೊಂಡ್ರೇನೆ ಮೋಹ ಅಂತ ಅಲ್ಲ. ನನ್ನ ಹತ್ರ ಒಂದು ಪೆನ್ ಇದೆ, ಈ ಪೆನ್ ನನ್ನ ಹತ್ರ ಇದೆ ಅಂತಂದ್ರೆ ಇದ್ರ ಮೇಲೆ ನನ್ನ ಮೋಹ ಇದೆ ಅಂತಲ್ಲ. ನನ್ನ ಹತ್ರ ಪೆನ್ನೇ ಇಲ್ಲ, ಇದ್ರ ಒಳಗಡೆ ರಿಫಿಲ್ ಮಾತ್ರ ಇದೆ. ನಿಮ್ಮ ಜೇಬಲ್ಲಿ ಪೆನ್ ಕಾಣಿಸ್ತಾ ಇದೆ, ಪೆನ್ ಎಷ್ಟು ಚೆನ್ನಾಗಿದೆ, ಆ ಪೆನ್ ನನಗಾಗಿದ್ರೆ ಒಳ್ಳೇದಾಗ್ತಿತ್ತಲ್ಲ, ಇದು ಮೋಹ. ಉತ್ಕೃಷ್ಟ ಆಯ್ತಂದ್ರೆ, ತೀವ್ರ ಕಷಾಯುಕ್ತ ಆಯ್ತಂದ್ರೆ, ಆ ತೀವ್ರ ಕಷಾಯುಕ್ತ ಆಗಿರುವಂಥ ಉತ್ಕೃಷ್ಟ ಸ್ಥಿತಿ ಹೇಗಿದೆ ಅಂತಂದ್ರೆ 70 ಕೋಟಿ ಸಾಗರ ಇದೆ. ಕೋಟಿ ಸಾಗರ ಅಂದ್ರೆ ಏನ? 70 ಕೋಟಿ ಸಾಗರ್ ಗುಣಿಲೆ 70 ಕೋಟಿ ಸಾಗರ್. 70 ಕೋಟಿ ಸಾಗರ್ ಗುಣಿಲೆ 70 ಕೋಟಿ ಸಾಗರ್, ಅದರ ಈಸ್ ಈಕ್ವಲ್ ಟು 70 ಕೋಟಿ ಸಾಗರ್ ಅಂತ ಬರುತ್ತೆ. ಕೋಟಿ ಅಂದ್ರೆ ಕೋಟಿ. ಸಾಗರ ಅಂದ್ರೆ ಎಷ್ಟು? ಒಂದು ಸಮುದ್ರ, ವಿಶಾಲವಾದ ಸಮುದ್ರ. ಉದಾಹರಣೆ ಹೇಳಿದ್ದೀನಿ ನಿಮಗೆ ಎಷ್ಟೋ ಸರ್ತಿ. ಅದು ಒಂದು ಕೇಶ ತೆಗೆಯೋದು, ನೀರಲ್ಲೇ ಸಮುದ್ರದಲ್ಲೇ ಹಾಕೋದು, ನೀರು ಹಿಂದೆ ಸಿಂಪಡಿಸೋದು. ಫುಲ್ ಸಮುದ್ರ ಖಾಲಿ ಆಗೋ ತನಕ ಎಷ್ಟು ಸಮಯ ಬೇಕಾಗುತ್ತೆ? ಅದಕ್ಕೆ ಒಂದು ಸಾಗರ ಅಂತ ಹೇಳಿದ್ರು. ಅಂದಾಜು ಸಿಂಪಲ್ ಇದು.
ಇದು ಸಾಮಾನ್ಯ ಉದಾಹರಣೆ, ಇದಕ್ಕಿಂತ ವಿಶಾಲದಿರುತ್ತೆ ಅದು. ಸಾಮಾನ್ಯ ಒಂದು ಸಾಗರ ಅಂದರೆ ತಿಳ್ಕೊಳ್ಳಿಕ್ಕಿದು. ಸಮುದ್ರ ಖಾಲಿ ಆಗೋ ತನಕ ಈ ಕ್ರಿಯೆ ನಡೀತಾನೆ ಇರಬೇಕು. ಇದು ನೀರಲ್ಲೇ ಕೂದಲು ಹಾಕೋದು, ಕೂದಲಿಗೆ ಎಷ್ಟು ನೀರು ಬರುತ್ತೆ ಆ ನೀರನ್ನು ಹಿಂದೆ ಗೊಜ್ಜೋದು. ಹೀಗೆ ಪೂರ್ಣ ಸಮುದ್ರ ಖಾಲಿ ಆಗೋ ತನಕ ಎಷ್ಟು ಸಮಯ ಬೇಕಾಗತ್ತೆ, ಎಷ್ಟು ವರ್ಷ ಬೇಕಾಗತ್ತೆ, ಅದಕ್ಕೆ ಒಂದು ಸಾಗರ ಅಂತ ಹೇಳಿದ್ರು. ಇಂಥದ್ದು 70 ಕೋಟಿ ಸಾಗರ, 70 ಕೋಟಿ ಸಾಗರ ಗುಣಿಲೆ 70 ಕೋಟಿ ಸಾಗರ, ಅದರ ಉತ್ತರಾಯಣ ಬರುತ್ತೆ. ಅದಕ್ಕೆ 70 ಕೋಟಿ ಸಾಗರ ಅಂತ ಹೇಳ್ತಾರ. ವಿಚಾರ ಮಾಡ್ರಿ, ಒಂದು ಸಾಗರೇ ಪರದಾಡ್ ಸಾಯ್ತಾ ಇದೀವಿ ಇಲ್ಲಿ ನೀರು ಖಾಲಿ ಮಾಡೋದಕ್ಕೆ. ಒಂದು ಸಾಗರನೇ ನೀರು ಖಾಲಿ ಮಾಡಲಿಕ್ಕೆ ಪರದಾಡ್ ಸಾಯ್ತಾ ಇದ್ದೀವಿ. 70 ಸಾಗರ, ಇನ್ನು 70 ಬಿಡಿ, 70 ನೂರಲ್ಲ, 70 ಸಾವಿರ ಅಲ್ಲ, 70 ಲಕ್ಷ ಅಲ್ಲ, 70 ಕೋಟಿ. 70 ಕೋಟಿ ಸಾಗರ ಇಂಟು 70 ಕೋಟಿ ಸಾಗರ ಇಸ್ ಈಕ್ವಲ್ ಟು ಕೋಟಿ. 70 ಕೋಟಿ ಸಾಗರ. ವಿಚಾರ ಮಾಡಿ, ಎಲ್ಲಿವರೆಗೆ ಆ ಮೋಹ ಕಟ್ಕೊಳ್ಳೋದು. ಉತ್ಕೃಷ್ಟ ಸ್ಥಿತಿಯಲ್ಲಿ ಕಟ್ಕೊಂಡಿವಿ ಅಂತಂದ್ರೆ ಅದು ನಿಮ್ಗೆ ಯಾವ ಕಷಾಯದಲ್ಲಿದೆ ಆ ಪ್ರಕಾರ ಬಂದು ಕಟ್ಕೊಳ್ತದೆ, ಅಲ್ಲಿ ಹೇಳಕ್ಕಾಗಲ್ಲ. ನಿಮ್ಮ ಕಷಾಯದಲ್ಲಿ ಯಾವ ಪರಿಣಾಮ ಇದಾವ ಆ ಪರಿಣಾಮ ತಕ್ಕವಾಗಿ ಆ ಸ್ಥಿತಿ ಬಂದು ಕಟ್ಕೊಳ್ತೈತೆ. ಅಲ್ಲಿ ನಿಮ್ಮದು ಯಾವ ಪರಿಣಾಮ ಇದಾವ ಪರಿಣಾಮ ತಕ್ಕ. ವ್ಯವಹಾರದಲ್ಲಿ ಅದನ್ನ ಇಷ್ಟೇ ಸ್ಥಿತಿ, ಇಷ್ಟೇ ದಿವಸ, ಇಷ್ಟೇ ತಿಂಗಳು ಅಂತ ಹೇಳಕ್ಕಾಗಲ್ಲ ಯಾರ್ದು. ಅದು ನಿಮ್ಮ ಕಷಾಯಗಳ ಮೇಲೆ ಅದು ಯಾವುದೂ ಇರಲಿ. ಅದು ಮೋಹದ ವಿಷಯದಲ್ಲಿ ಬಂದರೆ ಯಾವುದೂ, ಅದು ಎಲ್ಲವೂ ಬಂತಲ್ಲಿ. ತಿರುಗಾಡಕ್ಕೆಲ್ಲ ಹೋಗೋದು ಬೇಡ, ಅದು ಬಂಧನೇ. ಅಲ್ಲಿ ಬಂಧಕ್ಕೆ ಕಾರಣ ನಾವು ತಗೊಳಕ್ ಹೋಗ್ತಿಲ್ಲ. ಮಾಲ್ ತಿರ್ಗಲಿಕ್ಕೆ ಹೋಗ್ತಾ ಇದೀವಿ, ಸಂತೆಯಲ್ಲಿ ತಿರ್ಗಾಡ್ಲಿಕ್ಕೆ ಹೋಗ್ತಾ, ನಾವೇನು ಖರೀದಿ ಮಾಡ್ಲಿಕ್ಕೆ ಹೋಗ್ತಿಲ್ಲ, ಸುಮ್ಮನೆ ತಿರ್ಗಾಡಿ ಟೈಮ್ ಪಾಸ್ಕಂತ ಹೋಗ್ತಾ ಇದೀವಿ. ಟೈಮ್ ಪಾಸ್ಕಂತ ಹೋಗ್ತಾ ಇದ್ರೂ ಸಹ ಅಲ್ಲಿ ನಿಮಗೆ ಕರ್ಮದ ಸ್ಥಿತಿ ಕಟ್ಕೊಳ್ತಾ ಇದ್ದೀರಿ, ನೀವು ಕರ್ಮದ ಬಂಧ ಕಟ್ಕೊಳ್ತಾ ಇದ್ದೀರಾ. ಯಾಕಂದರೆ ಆಕಸ್ಮಿಕ ಆಗಿ ಒಂದ್ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ನಿಮಗೆ ಮೋಹ ಆಗಿಬಿಟ್ರೆ ಬಂಧ ಆಯ್ತಲ್ಲಿ. ನೀವು ತಗೊಂಡಿಲ್ಲ, ರೊಕ್ಕ ಕೊಟ್ಟಿಲ್ಲ, ಖರೀದಿ ಮಾಡ್ಕೊಂಡಿಲ್ಲ, ಅಂಗಡಿಯವ್ರು ನಿಮಗೆ ಕೊಟ್ಟಿಲ್ಲ, ಏನಿಲ್ಲ, ಎದುರಾಗ ಏನಿಲ್ಲದ ಕರ್ಮ ಕಟ್ಕೊಂಡು ಬಂದ್ವಿ. ಅಲ್ಲಿ ಏನು ಮಾಡೋದು ಹೇಳ್ರಿ. ಈ ಪ್ರಕಾರ ಇತ್ತು ನೋಡ್ರಿ, ಹೆಂಗೆ ಮಾಡೋದು ಹೇಳ್ರಿ, ವಿಚಾರ ಮಾಡ್ರಿ. ಪ್ರಯತ್ನ. ಅದಕ್ಕೆ ಏನು ಹೇಳ್ತಾರಂತಂದ್ರೆ, ಬಾಹ್ಯ ಪರಿಗ್ರಹಗಳನ್ನು ತ್ಯಾಗ ಮಾಡೋದೇನು ಬಹಳ ಮಹತ್ವಲ್ಲ. ಬಾಹ್ಯ ಪರಿಗ್ರಹಗಳನ್ನು ತ್ಯಾಗ ಮಾಡೋದೇನು ಬಹಳ ಮಹತ್ವಲ್ಲ. ಬಾಹ್ಯ ಪರಿಗ್ರಹ ಯಾರೂ ತ್ಯಾಗ ಮಾಡ್ಬೋದು, ಬಾಹ್ಯ ಪರಿಗ್ರಹ ಯಾರೂ ತ್ಯಾಗ ಮಾಡಬಹುದು. ಭಿಕ್ಷುಕನ ಹತ್ರ ಏನು ಪರಿಗ್ರಹ ಇದೆ? ಭಿಕ್ಷುಕನ ಹತ್ರ ಏನು ಪರಿಗ್ರಹ ಇದೆ ಹೇಳಿ? ಏನೂ ಇಲ್ಲ ಅವನ ಹತ್ರ. ಆದರೂ ಸಹ ನಿಮ್ಗಿಂತ ಜಾಸ್ತಿ ಕರ್ಮ ಅವನು ಕಟ್ಕೊಳ್ತಾ ಇದ್ದಾನಲ್ಲಿ. ಯಾಕಂದರೆ ಅಂತರಂಗ ಪರಿಗ್ರಹ ಅವನಲ್ಲಿ ತುಂಬಿ 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 ತುಳುಕ್ತಾ ಇದೆ. ಅಲ್ಲಿ ಏನಾದರೂ ನೋಡಿದ್ರೆ ಅಲ್ಲಿ ಮೋಹ ಇದೆ ಅವನು, ಏನಾದರೂ ಒಂದು ನೋಡಿದ್ರಲ್ಲಿ ಆಸೆ ಇದೆ ಅವನಿಗೆ, ಏನಾದರೂ ನೋಡಿದ್ರೆ ಅದನ್ನು ತಗೊಳ್ಬೇಕು, ಸ್ವೀಕಾರ ಮಾಡ್ಕೊಳ್ಬೇಕು, ಪಡ್ಕೊಳ್ಬೇಕು ಅನ್ನೋಂಥ ದುರಾಸೆ ಇದೆ ಅವನ ಹತ್ರ. ಏನೂ ಇಲ್ಲ ಅವನ ಹತ್ರ. ಮೈ ಮೇಲೆ ಹಾಕೊಳ್ಳೋಕೆ ಬಟ್ಟೆ ಸಮೇತ ಇಲ್ಲ, ಹೊಚ್ಕೊಳ್ಳೋಕೆ ಹಾಸ್ಕೊಳ್ಳೋಕೆ ಹಾಸಿಗೆ ಸಮೇತ ಇಲ್ಲ ಅವನ ಹತ್ರ. ತಿನ್ಲಿಕ್ಕೆ ಉಣ್ಲಿಕ್ಕೆ ಒಂದು ಟೈಮದು ಅನ್ನ ಸಮೇತ ಇಲ್ಲ ಅವನ ಹತ್ರ. ತಿನ್ಲಿಕ್ಕೆ ಉಣ್ಲಿಕ್ಕೆ ತಟ್ಟೆ ಬೇಕಾದ ತಟ್ಟೆ ಸಮೇತ ಇಲ್ಲ ಅವನ ಹತ್ರ. ಅಂತ ಪೇಪರಲ್ಲಿ ಇದರಲ್ಲಿ ತಿಂತಿರ್ತಾನ, ಜೀವನ ಬದುಕ್ತಿರ್ತಾನ. ಆದರೂ ಸಮೇತ ಕರ್ಮದ ಬಂಧ ಯಾವ ರೀತಿ ಕಟ್ಕೊಳ್ತಾನಂದ್ರೆ ಎಲ್ಲರಿಗಿಂತ ಜಾಸ್ತಿ ಕರ್ಮದ ಬಂಧ ಅವನು ಕಟ್ಕೊಳ್ತಾನೆ. ಯಾಕಂದ್ರೆ ಪ್ರತಿ ಒಂದು ವಸ್ತುವಿನ ಮೇಲೆ ಆಸೆ ಮಾಡ್ತಾನೆ ಅವ, ಪ್ರತಿ ಒಂದು ವಸ್ತುವಿನ ಮೇಲೆ ಭಾವನೆ ಮಾಡ್ತಾ ಇದ್ದಾನೆ, ಅಲ್ಲಿ ಪರಿಣಾಮಗಳನ್ನು ಮಾಡ್ತಾನೆ, ಕಷಾಯಗಳನ್ನು ಪ್ರಕಟ ಮಾಡ್ತಾ ಇದ್ದಾನೆ. ಅಲ್ಲಿ ಆ ಪ್ರಕಾರ ಏನು ಇಲ್ಲದಿದ್ದರೂ ಸಮೇತ ಆ ಮೋಹ, ಆ ಆಸೆ, ಆ ಆಕಾಂಕ್ಷೆಗಳೇನಿದಾವಲ್ಲ ಅಲ್ಲಿ ಕರ್ಮದ ಆಶ್ರಯ ನಿಮಗೆ ಬಂಧ ಸ್ಥಿತಿ ಆಗ್ತಾ ಇದೆ. ಅಲ್ಲಿ ಕಟ್ಕೊಂಡು ಬಿಟ್ಟಿದ್ದೀರಾ ನೀವು. ಉತ್ಕೃಷ್ಟ ಕಟ್ಕೊಂಡಿದ್ದೀರಾ, ಜಗನ್ಯ ಕಟ್ಕೊಂಡಿದ್ದೀರಾ, ಮಧ್ಯಮ ಕಟ್ಕೊಂಡಿದ್ದೀರಾ, ಏನೋ ಕಟ್ಕೊಂಡಿದ್ದೀರಾ. ನಿಮಗೆ ಅರ್ಥ ಆಯಿತು, ಅರಿವಾಯಿತು, ತಪ್ಪು ನಾನು ಮಾಡಿದ ತಪ್ಪು ಅಂತ ಗೊತ್ತಾಯಿತು. ಪುರುಷಾರ್ಥ ಪೂರ್ವಕ ಅದನ್ನು ನೀವು ಸ್ಥಿತಿ ಕಡಿಮೆ ಮಾಡಬಹುದು. ಅದನ್ನು ಸ್ಥಿತಿ ಕಡಿಮೆ ಮಾಡ್ಕೊಳ್ಬಹುದು ಅಥವಾ ಮತ್ತೆ ಜಾಸ್ತಿ ಮಾಡ್ಕೊಳ್ಬಹುದು. ಹೇರ್ಪೇರ್ ಅದರಲ್ಲಿ ಇದೆ, ಇಲ್ಲಂತಿಲ್ಲ, ಅದನ್ನ ಮಾಡ್ಕೊಳ್ಬಹುದು. ಆದರೆ ಅದನ್ನ ಅರಿವರೆ ಮಾಡ್ಕೊಳ್ಬೇಕಲ್ಲ, ಮೊದಲು ಅರಿವು ಮಾಡ್ಕೊಳ್ಬೇಕಲ್ಲ. ಅರಿವು ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ ಈಗ ಯಾರು, ಅರಿವು ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ.
ತಯಾರಿಲ್ಲ ಅಂದರೆ ಆ ಕಾಲ ಸ್ಥಿತಿನೇ ಆ ರೀತಿ ಇದೆ, ಆ ದ್ರವ್ಯಗಳ ಕ್ಷೇತ್ರದ ಪರಿಸ್ಥಿತಿನೇ ಆ ರೀತಿ ಇದೆ. ಈಗ ಇಷ್ಟು ಪರಿಣಾಮಗಳು ಕೆಡ್ತಾ ಇದ್ದಾವೆ ಅಂತಂದರೆ, ಇಷ್ಟು ಪರಿಣಾಮಗಳು ಹಾಳಾಗ್ತಾ ಇದ್ದಾವೆ ಅಂತಂದರೆ, ಈಗ ಇಷ್ಟೆಲ್ಲ ಇಲ್ಲಿ ಕೇಳ್ತಿದ್ದೀವಿ, ಇಷ್ಟೆಲ್ಲ ನೋಡ್ತಾ ಇದ್ದೀವಿ, ಇಷ್ಟೆಲ್ಲ ತಿಳ್ಕೊಳ್ತಾ ಇದ್ದೀವಿ, ತಿಳ್ಕೊಂಡು ಸ್ವಲ್ಪ ಆಚೆ ಹೋದರೆ ಸಾಕು. ಇಲ್ಲಿ ತಿಳ್ಕೊಂಡು ಸ್ವಲ್ಪ ಆಚೆ ಹೋದರೆ ಸಾಕು. ಆ ವಾತಾವರಣ ಇದೆಯಲ್ಲ, ಆ ವಾತಾವರಣದಲ್ಲೇ ಮತ್ತೆ ಆಟೋಮೆಟಿಕ್ ಮೋಹಿತನಾಗಿ ಬಿಡ್ತಾನೆ ಆ ಜೀವ. ಆ ವಾತಾವರಣದಲ್ಲಿ ಇಲ್ಲಿ ಕೂತ್ಕೊಂಡಾಗ ತಿಳ್ಕೊಂಡ್ವಿ, ಅರ್ಥ ಆಯ್ತು, ತಪ್ಪು ಅರಿವಾಯ್ತು, ಇಲ್ಲಿ ತಪ್ಪು ಅರಿವಾಯ್ತು, ಪಶ್ಚಾತ್ತಾಪ ಆಯಿತು, ಪ್ರಾಯಶ್ಚಿತ್ ಮಾಡ್ಕೊಳ್ಬೇಕಂತ ಭಾವನೆ ಆಯಿತು, ಎಲ್ಲ ಆಯಿತು. ಹೊರಗೆ ಹೋದ ತಕ್ಷಣ ಮತ್ತೆ ಆ ಮೋಹದ ಜಾಲ ಈ ರೀತಿ ಇದೆ ಈ ಪಂಚಮ ಕಾಲದಲ್ಲಿ. ಕ್ಷಣದಲ್ಲಿ ರೀ, ಇಲ್ಲಿ ಹೇಳಿದ್ರು, ಇವಾಗ ಏನು ಹೇಳಿದ್ರು, ಸಮಯ ಪ್ರತಿ ಕ್ಷಣ ಕರ್ಮದ ಆಶ್ರಯವಾಗ್ತಾ ಇದೆ. 7 ಕರ್ಮಗಳದು, ಒಂದು ಆಯು ಕರ್ಮ ಬಿಟ್ಟರೆ ಮಿಕ್ಕಿದೆಲ್ಲ ಕರ್ಮದ ಆಶ್ರಯವಾಗ್ತಾ ಇದೆ. ಯಾಕಂದರೆ ಆಯು ಕರ್ಮ ಒಂದೇ ಸರ್ತಿ ಬಂದಾಗೋದು. ಆಯು ಕರ್ಮ ಏನಿದೆ ಒಂದೇ ಸರ್ತಿ ಬಂದಾಗೋದು, ಪದೇ ಪದೇ ಬಂದಾಗಲ್ಲ ಅದು. ಮಿಕ್ಕಿದ ಕರ್ಮಗಳು ಕ್ಷಣ ಪ್ರತಿ ಸಮಯ ಬಂದಾಗ್ತಾ ಇದ್ದಾವೆ, ಆಶ್ರಯವಾಗ್ತಾ ಇದ್ದಾವೆ. ಅಲ್ಲಿ ಯಾವ್ಯಾವ ರೀತಿ ನೀವು ಕಷಾಯಗಳನ್ನು ಮಾಡ್ತಾ ಇದ್ದೀರಾ, ಜ್ಞಾನಾವರಣೀಯ, ದರ್ಶನಾವರಣೀಯ, ವೇದನೀಯ, ಮೋಹನೀಯ, ನಾಮ, ಗೋತ್ರ, ಅಂತರಾಯ. 24 ಗಂಟೆ ಇರೋಕ್ಕೂ ಆಗಲ್ಲ. ಇರೋಕ್ಕಾಗತ್ತಾ ಶ್ರಾವಕರಿಗೆ? ಅಸಂಯಮಿಗಳಿಗೆ ಇರೋಕ್ಕಾಗತ್ತಾ? 24 ಗಂಟೆ ಧರ್ಮದಲ್ಲಿನೇ ಧರ್ಮಮಯವಾಗಿರ್ಲಿಕ್ಕಾಗತ್ತಾ? ಇಲ್ಲ. 24 ಗಂಟೆಯಲ್ಲಿ ಸಡಿರಿ, 23 ಗಂಟೆ ನೀವು ಧರ್ಮದಲ್ಲಿನೇ ತೆಗೆದ್ರಿ. 23 ಗಂಟೆ ಅಲ್ಲ, 23 ಗಂಟೆ 59 ನಿಮಿಷ ನೋಡ್ರಿ. 23 ಗಂಟೆ 59 ನಿಮಿಷ 59 ಸೆಕೆಂಡು ಧರ್ಮದಲ್ಲೇನೆ ತೆಗೆದ್ರಿ. 1 ಸೆಕೆಂಡ್ ಹೊರಗಡೆ ಬಿಟ್ಟರೆ ಸಾಕು ನಿಮ್ಮನ್ನ. ಒಂದು ಸಮಯದಲ್ಲಿ ನೀವು ಏನೇನು ಮಾಡ್ಬೋದು, ಇಡೀ ಜಗತ್ತನ್ನೇ ಕೊಂಡು ತಗೊಳ್ಬೋದು. ಆ ಭಾವನೆ ಮಾಡೋಕ್ಕೆ ಏನು ಹೊಂಟಿತ್ತು ನಿಮ್ಮದು? ಈ ಪರಿಸ್ಥಿತಿ ಆಗಿಬಿಟ್ಟಿದೆ ಈಗ. 100% ಇಲ್ಲೇನು ನೀವು ಒಂದು ಗಂಟೆ 1-2 ಗಂಟೆ ಸಮಯ ಕಳೆದಿದ್ರ ಧರ್ಮದಲ್ಲಿ, ಅದೇ ವಾತಾವರಣದಲ್ಲಿ, ಅದೇ ವಿಚಾರದಲ್ಲಿ, ಅದೇ ಸ್ವರೂಪದಲ್ಲಿ ನೀವು ಲೀನರಾಗಿ ಬಿಟ್ರಂದ್ರೆ, ಮನೇಲಿ ಹೋದಾಗ ಏನೋ ಕ್ರಿಯೆಗಳು ಮಾಡ್ತಿರುವಾಗ, ಮನೇಲಿ ಕೆಲಸ ಮಾಡ್ತಿರುವಾಗ, ಅಥವಾ ಹೊರಗಡೆ ನೀವು ವ್ಯವಹಾರ ಮಾಡ್ತಿರುವಾಗ, ಅದೇ ಧರ್ಮಮಯ ವಾತಾವರಣದಲ್ಲಿ ನಿಮ್ಮ ಮನಸ್ಸನ್ನು, ನಿಮ್ಮ ಪರಿಣಾಮಗಳನ್ನು, ನಿಮ್ಮ ಕಷಾಯಗಳನ್ನು ಅದರಲ್ಲೇ ನೀವು ಮಂದ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಓಕೆ, ಏನು ತೊಂದರೆ ಇಲ್ಲ. ಆದರೆ ನಿಂದಿರ್ತಿಲ್ಲಲ್ಲ ಅದರಲ್ಲಿ. ಅದು ಈ ಮಂಗ್ಯ ಇದನ್ನಲ್ಲ, ಈ ಮಂಗ್ಯ ಸುಮ್ಮನೆ ಕುಂಡ್ತಾ ಇಲ್ಲವ. ಈ ಮನಸ್ಸಿದೆಯಲ್ಲ, ಮನಸ್ಸಿದು ಮಂಗನ್ ಥರ ಅಂತ ಹೇಳ್ತಾರೆ ಇದಕ್ಕೆ. ಇಂದ್ರಿಯಗಳಿದಾವಲ್ಲ, ಈ ಇಂದ್ರಿಯಗಳು, ಈ ಮನಸ್ಸು ಸುಮ್ಮನೆ ನಿಮಗೆ ಬಿಡಲ್ಲ ಇವ. ನೀವೆಲ್ಲ ಹಂಗೆ ಸ್ಥಿರ ಆಗಿಬಿಟ್ರೆ ಮತ್ತೆ ಸಂಸಾರ ನಡೆಯೋದು ಹೆಂಗಿದೆಯಲ್ಲ? ಇದು ನಡಿಬೇಕಲ್ಲ, ಇದೆಲ್ಲ ಸೃಷ್ಟಿ ನಡಿಬೇಕಲ್ಲ, ಜನ್ಮ ಮರಣದ ಫೇರೆ ಸುತ್ತಲೇಬೇಕಲ್ಲ. ಎಲ್ಲರೂ ಮೋಕ್ಷಕ್ಕೆ ಹೋದ್ರೆ ಮತ್ತೆ ಇಲ್ಲಿ ಉಳ್ಯವ್ರು ಯಾರು? ಅದಕ್ಕೆ ಈ ಇಂದ್ರಿಯಗಳು, ಸಾಧನಗಳು, ಇವೆಲ್ಲ ಈ ಇಂದ್ರಿಯಗಳಿದಾವಲ್ಲ, ನಿಮ್ಮನ್ನ ಈ ಸಂಸಾರದಲ್ಲಿ ತೊಡಗಿಸೋದಕ್ಕೋಸ್ಕರನೇ ಇವೆಲ್ಲ ನಿಮಿತ್ತಿಗಳು, ಇಂದ್ರಿಯಗಳು. ಈ ಇಂದ್ರಿಯದಿಂದ ಕಷಾಯ ಉತ್ಪನ್ನ ಆಯ್ತಾ, ಕಷಾಯದಿಂದ ಭಾವ ಪರಿವರ್ತನ ಆಯ್ತಾ, ಭಾವ ಪರಿವರ್ತನದಿಂದ ಕರ್ಮದ ಆಶ್ರಯವಾಯ್ತಾ, ಕರ್ಮದ ಆಶ್ರಯದಿಂದ ಬಂಧ ಆಯ್ತಾ, ಬಂಧದಿಂದ ಸಂಸಾರ ಬೆಳಿಲಿಕ್ಕೆ ಸ್ಟಾರ್ಟ್ ಆಯ್ತಾ. ಇಲ್ಲಿ ಹೇಳ್ತಾ ಇದಾರೆ, ಏನು ಹೇಳ್ತಾರ, ಯಾವುದೇ ಕರ್ಮ ಬಂದ ಆಶ್ರವ ಆಗಬೇಕಾದ್ರೆ ಆ ಕರ್ಮದ ಉದಯ ಇರಲೇಬೇಕಂತ ಹೇಳ್ತಾರೆ ಇಲ್ಲಿ. ಆ ಕರ್ಮದ ಉದಯ ಇದ್ದಾಗ ನಿಮಗೆ ಆಶ್ರವ ಆಗೋದೈತೆ ಅಲ್ಲಿ, ಇಲ್ಲದ್ರೆ ಆಗೋದಿಲ್ಲ. ಸುಮ್ಮನೆ ಯಾವುದೂ ಆಗಲ್ಲ. ಇಲ್ಲಿ ನಾವು ಹೇಳ್ತೀವಿ ವೈಭವನಿಂದ ನನಗೆ ಕಷ್ಟ ಆಗ್ತಾ ಇದೆ ಅಂತ. ವೈಭವನ ಬರೀ ನಿಮಿತ್ತ ಅಷ್ಟೇ. ಅಲ್ಲಿ ವೈಭವನ ಯಾರಿಲ್ಲಿ ನಿಮಿತ್ತ ಅಷ್ಟ. ಮೂಲ ಏನ? ನನ್ನ ಕರ್ಮದ ಉದಯ ಐತಿ. ಇಲ್ಲಿ ಮೂಲ ಏನ? ನನ್ನ ಕರ್ಮದ ಉದಯ ಐತಿ. ನಿಮಿತ್ತ ನೀವಿದ್ದೀರಾ. ನಿಮಿತ್ತಿಗೆ ಯಾವತ್ತು ದೋಷ ಹಾಕಬಾರ್ದು. ಮೂಲ ಈ ಸರ್ಕಲ್ ತಿರುಗಬೇಕಲ್ರಿ ವೈಭವನೇದ. ಈ ಸರ್ಕಲ್ ತಿರುಗಬೇಕಾ ಬೇಡ? ಸರ್ಕಲ್ಗೆ ನಿಮ್ಗೆ ಯಾರಾದ್ರೂ ಒಬ್ರು ಬೇಕಲ್ಲ. ಈ ಪ್ರಕಾರ आयु कर्म, जिस कर्म के उदय से जीव नरक, त्रियंच, मनुष्य और देव में से किसी एक के शरीर में रुक जाता है या रुका रहना पड़ता है, उसे आयु कर्म कहते हैं. ಯಾವ ಕರ್ಮದ ಉದಯದಿಂದ ಈ ಜೀವ ನರಕ, ತ್ರಿಯಂಚ, ಮನುಷ್ಯ ಮತ್ತು ದೇವ ಯಾವುದಾದ್ರೂ ಒಂದು ಪರ್ಯಾಯದಲ್ಲಿ, ಯಾವುದಾದ್ರೂ ಒಂದು ಶರೀರದಲ್ಲಿ ಹೋಗಿ
ನಿಂತ್ಕೊಂಡ್ಬಿಡ್ತಾನ, ಅಥವಾ ರುಕ್ನಾ ಹಿ ಪಡ್ತಾ ಹೇ, ಅಲ್ಲಿ ನಿಂತ್ಕೊಳ್ಳೇಬೇಕಾಗುತ್ತದೆ. ಅದಕ್ಕೆ ಆಯು ಕರ್ಮ ಅಂತ ಹೇಳ್ತಾರ. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಆಯು ಕರ್ಮದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಇಲ್ಲಿ ತಿಳ್ಕೊಳ್ಬೇಕಿಲ್ಲಿ. ನಾಮಕರ್ಮ, ನಾಮಕರ್ಮದಲ್ಲಿ ಏನು ಹೇಳ್ತಾರ? ಜಿಸ್ ಕರ್ಮಕ್ಕೆ ಉದಯ ಸೆ ನಿಮಿತ್ತ ಸೆ, ಕರ್ಮದ ಉದಯದಿಂದ ಮತ್ತು ನಿಮಿತ್ತದಿಂದ ಶರೀರ और अंगोपांग आदि की रचना होती है, ಶರೀರ ಮತ್ತು ಅಂಗೋಪಾಂಗದ ರಚನೆ ಆಗುತ್ತದೆ. ಉಸೆ ನಾಮಕರ್ಮ कहते हैं. ಶರೀರ ಅಂಗೋಪಾಂಗ ನಾಮಕರ್ಮದ ಉದಯ ನಮ್ಮದಿತ್ತಂದ್ರೇ ಬೆರಳು, ಕಿವಿ, ಮೂಗು, ಬಾಯಿ, ನಾಲಿಗೆ ಇವೆಲ್ಲ ಬಂದುಬಿಟ್ಟು ಬನ್ನಲ್ಲ, ಬನ್ನ ನಂತರದು ಮತ್ತೆ ಶರೀರ ವರ್ಣ ನಾಮಕರ್ಮದಲ್ಲಿ ಶರೀರ ವರ್ಣ ನಾಮಕರ್ಮ ಇಲ್ಲಿ 93 ಭೇದಗಳದಾವ. ಶರೀರ ನಾಮಕರ್ಮದ ಉದಯ ಬೇರೆ, ಶರೀರ ಅಂಗೋಪಾಂಗ ನಾಮಕರ್ಮದ ಉದಯ ಬೇರೆ, ಶರೀರ ಸಂಘಾತ ಬೇರೆ, ಶರೀರ ಸಂಸ್ಥಾನ ಬೇರೆ, ಎಲ್ಲ ಭಾಳ ಇದಾವೆಲ್ಲ ನಾಮಕರ್ಮ. ನಮ್ಮ 93 ಹಾಂ ಎಲ್ಲ ಅದರಲ್ಲಿ ನಾಮಕರ್ಮದಲ್ಲಿನೇ ಬರ್ತಾವೆಲ್ಲ ಅವ. ಗೋತ್ರಕರ್ಮ, ಗೋತ್ರಕರ್ಮ ಅಂದರೆ ಜಿಸ್ ಕರ್ಮಕ್ಕೆ ಉದಯ ನಿಮಿತ್ತ ಸೆ, ಕರ್ಮದ ಯಾವ ಕರ್ಮದ ಉದಯ ಅಥವಾ ನಿಮಿತ್ತದಿಂದ ಜೀವ ऊंच कुंच गोत्र और नीच गोत्र में पैदा होता है, ऊंच गोत्र और नीच गोत्र कुल में पैदा होता है, उसे ಗೋತ್ರ ಕರ್ಮ कहते हैं. ಅದಕ್ಕೆ ಗೋತ್ರ ಕರ್ಮ ಅಂತ ಹೇಳ್ತಾರೆ. ಯಾವ ಕರ್ಮದ ಉದಯದಿಂದ ಅಥವಾ ನಿಮಿತ್ತದಿಂದ ಉಚ್ಚ ಗೋತ್ರ ಅಥವಾ ನೀಚ ಗೋತ್ರದಲ್ಲಿ ಹೋಗಿ ಜನ್ಮ ತಗೊಳ್ಬೇಕಾಗುತ್ತದೆ, ಅದಕ್ಕೆ ಗೋತ್ರ ಅಂತ ಹೇಳ್ತಾರೆ, ಗೋತ್ರ ಕರ್ಮ ಅಂತ ಹೇಳ್ತಾರೆ. ನಮ್ಮನ್ನು ನಾವು ಹೊಗಳ್ಕೊಳ್ತಾ ಇದ್ದೀವಿ, ಇನ್ನೊಬ್ಬರನ್ನ ನಾವು ನಿಂದಿಸ್ತಾ ಇದ್ದೀವಿ. ಅವ್ರು ಒಳ್ಳೇದಿರಲಿ ಕೆಟ್ಟದಿರಲಿ ಯಾವಾಗ ನೋಡಿದಾಗ ಬರೀ ಅದು ಶಕುನಿ ಬುದ್ಧಿ ಅಂತ ಹೇಳ್ತಾರೆ ನೋಡ್ರಿ, ದುಷ್ಟ ಬುದ್ಧಿ. ಯಾವತ್ತು ಆ ಕಾಗೆ ಇದೆಯಲ್ಲ, ಕಾಗೆ ದೃಷ್ಟಿ ಏನಂತಂದ್ರೆ ಯಾವತ್ತು ನೋಡಿದ್ರೆ ಅದು ಕೀಳು ದೃಷ್ಟಿಯಿಂದನೇ ನೋಡ್ತಾ ಇರುತ್ತೆ ಎಲ್ಲರೂ. ಅದು ಕಾಗೆ ದೃಷ್ಟಿ ಹೇಗೆ ಅಂತಂದ್ರೆ ಯಾವತ್ತು ಯಾರನ್ನೂ ಅದು ಹೊಗಳಲ್ಲ. ಅದು ಯಾವತ್ತು ಈಗ ನೋಡಿ ಕೋಗಿಲೆ ಇದೆ, ಕಾಗೆ ಗುಣ ಹೇಗಿದೆ ಅಂತಂದ್ರೆ ಕೋಗಿಲಿದೆ, ಕೋಗಿಲೆ ಬಣ್ಣ ಯಾವುದು? ಕಪ್ಪು. ಕಾಗೆ ಬಣ್ಣನೇ ಇದೆಯಲ್ಲ, ಕಾಗೆ ಬಣ್ಣ ಇದ್ರೂ ಸಹ ಆ ಕೋಗಿಲೆ ತನ್ನ ಮಾತಾಡ್ತಾ ಇದೆ, ಅದು ಹಾಡ್ತಾ ಇದೆ, ಅದು ತನ್ನ ಧ್ವನಿಯಿಂದ ಪ್ರಚಾರ ಮಾಡ್ತಾ ಇದೆ. ಅದು ಆ ಕಾಗೆಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ, ಕೋಗಿಲೆ ಧ್ವನಿಯನ್ನು ಕಾಗೆಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ತನ್ನ ಸ್ವರೂಪದ ಇದೆ ಅದು, ಆದರೂ ಸಹ ಇದನ್ನು ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಕಾಗೆಗೆ. ಅದು ಕಾಣೋದು ಏನಂದ್ರೆ ದುಷ್ಟತನನೇ ಕಾಣಿಸೋದು. ಅದು ಗುಣಗಳನ್ನು ನೋಡಲ್ಲ. ಅದು ಗುಣಗಳಲ್ಲಿ ಏನು ಒಳ್ಳೆ ಗುಣಗಳಿದಾವಲ್ಲ, ಗುಣಗಳನ್ನು ನೋಡಲ್ಲ. ನೀನು ನನ್ನ ಹಾಗೆ ಆಗಿ ಯಾಕೆ ಕಾ 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 ಮಾಡ್ತಾ ಇಲ್ಲ ಅಂತ ಆ ಕೋಗಿಲಿಗೆ ಹೋಗಿ ಹೊಡಿತಾ ಇರ್ತೈತಿ. ಅದು ಕಾಣಿಸ್ಲಿಕ್ಕೆ ನನ್ನ ಹಾಗಿದೀಯಾ, ನೀನು ಕಾಣಿಸ್ಲಿಕ್ಕೆ ನನ್ನ ಹಾಗೆ ಇದೀಯಾ, ಮತ್ತು ನನ್ನ ಹಾಗೆ ನೀನು ಯಾಕೆ ಹಾಡ್ತಾ ಇಲ್ಲ? ಕಾವ್ 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 ಅಂತ ಯಾಕೆ ಮಾಡ್ತಾ ಇಲ್ಲ ನೀನು? ಯಾಕೆ ಈ ಮಧುರವಾದ ಧ್ವನಿ ಯಾಕೆ ತೆಗಿತಾ ಇದ್ದೀನಿ ನೀನು? ಗುಣ ಕಾಣಿಸ್ತಾ ಇಲ್ಲ, ಅದಕ್ಕೆ ನೀನು ಕೆಟ್ಟದೇ ಮಾಡಬೇಕು. ಅದಕ್ಕೆ ಕಾಗೆ ಹೋಗಿ ಕೋಗಿಲಿಗೆ ಹೊಡಿತಾ ಇರುತ್ತೆ ಅದು. ಹಾಗೆ ಈ ದುಷ್ಟ ಬುದ್ಧಿದವ್ರು ಇರ್ತಾರಲ್ಲ, ನಿಂದೆ ಮಾಡುವಂಥ ಬುದ್ಧಿದವರು, ಇನ್ನೊಬ್ಬರನ್ನ ಯಾವತ್ತು ಅವಹೇಳನೆ ಮಾಡುವಂಥವ್ರು, ಇನ್ನೊಬ್ಬರನ್ನ ಕೀಳು ಮಟ್ಟದವ್ರ ಥರ ನೋಡೋರು, ಇಂಥವೇನು ಇರ್ತಾವಲ್ಲ, ಇವು ನಿಜವಾಗಲೂ ಮುಂದಿನ ಭವ ನೀಚ ಗೋತ್ರದಲ್ಲೇ ಹುಟ್ಟವಿವ. ಪರ ನಿಂದೆ ಸ್ವಪ್ರಶಂಸೆ ನೀಚ ಗೋತ್ರಕ್ಕೆ ನಿಮಿತ್ತ, ಸ್ವನಿಂದೆ ಪರ ಪ್ರಶಂಸೆ ಉಚ್ಚ ಗೋತ್ರಕ್ಕೆ ನಿಮಿತ್ತ. ಏನು ಮಾಡೋದು? ಬರೋ ಇನ್ನೊಬ್ರು ನಿಂದೆನೇ ಮಾಡ್ಕೋತಿರೋದ? ಕೆಲವು ಒಂದೊಂದು ನಾವು ನೋಡ್ತಿರ್ತೀವಿ. ಅಶೋಕನ್ನ ಕೆಲವರು ಮಾತಾಡ್ತಿರ್ತಾರಲ್ಲ ಇಲ್ಲಿ ನಮ್ಮ ಜೊತೆಗೆಲ್ಲ ಏನಾರು, ಅವ್ರು ತನ್ನನ್ನು ತಾನು ಹೊಗಳ್ಕೊಳ್ತಾ ಇರೋವಾಗ ಅವ್ರ ಹಾವಭಾವ ನೋಡ್ಬೇಕು. ಅವಾಗ ಅವ್ರು ತನ್ನನ್ನು ತಾನು ಹೊಗಳ್ಕೊಳ್ತಾ ಇರುವಾಗ ಅವ್ರ ಹಾವಭಾವ ನೋಡ್ಬೇಕು. ಅವಾಗ ಹೇಗೆ ಅವ್ರ ಹಾವಭಾವ ಇರುತ್ತೆ, ಅವಾಗ ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನಾನು ಇಷ್ಟು ವರ್ಷ ಮಾಡಿದೆ, ನಾನು ಅಷ್ಟು ವರ್ಷ ಮಾಡಿದೆ, ನಾನು ಅದನ್ನು ಸೇವೆ ಮಾಡಿದೆ, ನಾನು ಇದನ್ನು ಸೇವೆ ಮಾಡಿದೆ, ನಾನು ಅಲ್ಲಿ ಮಾಡಿದೆ, ನಾನು ಇಲ್ಲಿ ಮಾಡಿದೆ, ನಾನು ಅಲ್ಲಿ ಕೊಟ್ಟೆ, ಇಲ್ಲಿ ಕೊಟ್ಟೆ, ಇಷ್ಟು ಕೊಟ್ಟೆ, ಅಷ್ಟು ಕೊಟ್ಟೆ ಅಂತ ಅವೇನು ಹೊಗಳ್ಕೊಳ್ತಿರ್ತಾವಲ್ಲ, ಅವ್ರ ಹಾವಭಾವ ನೋಡ್ಬೇಕು. ಅವಾಗ ಅವ್ರ ಶರೀರದ ಒಂದು ಪ್ರಕೃತಿ ನೋಡ್ಕೊಳ್ಬೇಕಾವಾಗ ಆ ಪ್ರಕೃತಿ, ನಿಮ್ಮ ಸತ್ಯ ಹೇಳ್ತೀನಿ, ನಾವು ಅದರ ಅನುಭವ ನಮಗೆ ಆಗ್ತಾ ಇರುತ್ತೆ. ಇಲ್ಲಿ ಅಲ್ಲರ ಹತ್ತಿರದಲ್ಲಿ ಅಥವಾ ಇಲ್ಲಿ ಸುತ್ತಮುತ್ತ ನಿಂತ್ಕೊಂಡು ಅವ್ರು ಮಾತಾಡ್ತಿರುವಾಗ ಅದ್ರ ವೈಬ್ರೇಷನ್ ನಮಗೆ ಅನುಭವ ಆಗ್ತಾ ಇರುತ್ತೆ. ಅದು ಬೇಡವಾದ ಇದದು ನೆಗೆಟಿವ್ ಥಿಂಗ್ ಇದೆ ಹೇಳ್ತಾರೆ ನೀವು. ಅದಕ್ಕೆ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀರ. ಅದಕ್ಕೆ
ಥಾಟ್ಸ್ ಅಂದರೆ ವಿಚಾರಗಳು. ಆ ನೆಗೆಟಿವ್ ವಿಚಾರಗಳಲ್ಲಿ ಅವ್ರು ಏನು ನಡೀತಾ ಇರ್ತಾವಲ್ಲ, ಅದ್ರ ನಮಗೆ ಬಂದು ಪ್ರಭಾವ ಬಡಿತಾ ಇರುತ್ತೆ. ನಮಗೆಲ್ಲ ಶರೀರ ಎಲ್ಲ ಕಂಪಾಯಮಾನ ಆಗ್ತಾ ಇರುತ್ತೆ. ಅವಾಗ ಶರೀರ ಗಡಗಡ ಗಡಗಡ ನಡುತ್ತಾ ಇರುತ್ತೆ. ಒಳಗಡೆ ಇರುವಂಥ ಆತ್ಮ ಪ್ರದೇಶಗಳು ಕಂಪಾಯಮಾನ ಆಗ್ತವೆ, ಹಿಂಗೆ ಚಂಚಲಮಾನವಾಗಿ ಬಿಡ್ತಾವ. ಬೇಡವಾದ ಪ್ರಕೃತಿ ಬಂದು ಬಡಿತಾ ಇದೆ ನಮಗೆ ಇಲ್ಲಿ ಅಂತ. ಅಂದರೆ ಆ ಪ್ರಕಾರದ ಹಾವಭಾವದಿಂದ ಅವ್ರು ಮಾತಾಡ್ತಿರ್ತಾರ. ಆ ಪ್ರಕಾರದಲ್ಲಿ ಅವರು ಒಳಗಡೆ ನನ್ನನ್ನು ನಾನು ಹೊಗಳ್ಕೊಳ್ಬೇಕು, ಇನ್ನೊಬ್ರು ನಾನು ತುಳಿಬೇಕು, ಇನ್ನೊಬ್ರು ನಾನು ಕೆಳಗಡೆ ಹಾಕಬೇಕು, ಇನ್ನೊಬ್ರಿಗೆ ಇಲ್ಲಿ ಲೆಕ್ಕಕ್ಕೆ ಇಲ್ಲ, ಹಂಬಡೆ ಬಾಕಿಗೆ ಸಬ್ ಕೀಡೆ. ಏನ್ ಹೇಳ್ತಾರಲ್ಲಿ? ಹಂಬಡೆ ಬಾಕಿಗೆ ಸಬ್ ಕೀಡೆ. ಆ ಥರ ಭಾವನೆ ಇಟ್ಕೊಂಡು ಅವ್ರು ನೋಡಬೇಕು. ಅವಾಗ ನಿಜವೂ ಮೈ ರೋಮಾಂಚ ಆಗಿಬಿಡುತ್ತೆ ನಮ್ಗೆ, ಗಡಗಡ ನಡಗಿ ಬಿಡುತ್ತೆ. ಅವಾಗ ನಮ್ಮ ಆತ್ಮ ಪ್ರದೇಶ ಅದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ ಅವೆಲ್ಲ. ಯಾಕಂದರೆ ಒಂದು ದಿಗಂಬರ ಮುನಿಗಳ ಆತ್ಮ ಪ್ರದೇಶಗಳಲ್ಲಿ ಒಂದು ಇರುವಂಥ ಒಂದು ಪರಿಣಾಮಗಳು, ವಾತಾವರಣಗಳು ಯಾವಿರ್ತಾವೆ ಅಂದರೆ ಸಮಾನತೆಯಲ್ಲಿ ಇರ್ತಾವ. ಬಹಳ ಬೇಡವಾದ ಕಲುಷಿತ ವಾತಾವರಣದಲ್ಲಿ ಹೋದಾಗ ಆ ಆತ್ಮ ಪ್ರದೇಶ ಅದನ್ನ ಸಹಿಸ್ಕೊಳಕ್ಕಾಗಲ್ಲ ಅವೆಲ್ಲ. ಈ ಪ್ರಕಾರ ಅದಕ್ಕೆ ಉಚ್ಚ ಗೋತ್ರ ನೀಚ ಗೋತ್ರ ನೆನಪಲ್ಲಿಟ್ಕೊಳ್ಬೇಕು. ಇವೆಲ್ಲ ಯಾವತ್ತೂ ಇದನ್ನು ಮರಿಬಾರ್ದು. ಏನ್ರಿ ಅಶೋಕನ ಎಲ್ಲಿ ಹೋಗೋದು? ಉಚ್ಚ ಗೋತ್ರಕ್ಕೆ ಹೋಗೋದು ಮುಂದಿನ ಭಾವದಲ್ಲಿನೋ ಅಥವಾ ನೀಚ ಗೋತ್ರ ಹೋಗೋದ? ಉಚ್ಚ ಗೋತ್ರಕ್ಕೆ ಹೋಗಬೇಕಾದ್ರೆ ನಮ್ಮನ್ನು ನಾವು ಅಷ್ಟೇ ನೋಡೋದು. ಇನ್ನೊಬ್ಬರು ಪಂಚಾಯಿತಿ ಮಾಡೋಂಗೇ ಇಲ್ಲ, ಇನ್ನೊಬ್ಬರು ಸಹವಾಸ ಮಾಡೋಂಗೇ ಇಲ್ಲ, ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗೇ ಇಲ್ಲ. ನನ್ನನ್ನು ನಾನು ಮಾತ್ರ ನೋಡೋದು. ನನ್ನ ಸೇವೆ, ನನ್ನ ಕರ್ತವ್ಯ, ನನ್ನ ಧರ್ಮ ಅಷ್ಟೇ. ಯಾರು ಏನು ಮಾಡ್ತಿದಾರೆ ಸಾಯಲ ಕಡೆ ಮಾಡಿಕೊಂಡು ಸತ್ಯವಾಗಿ ಹೇಳ್ತಾ ಇರೋದು ನಾನು. ಯಾರು ಏನು ನೋಡ್ರಿ, ಯಾರು ನಿಮ್ಮನ್ನು ಪರಿವರ್ತನೆ ಮಾಡ್ತಾ ಇದ್ದೀವಿ, ನಿಮ್ಮನ್ನು ನಾವು ಬದಲಾಯಿಸ್ತಾ ಇದ್ದೀವಿ, ಇಲ್ಲಿ ನಾವು ಏನಾರು ಒಂದು ಒಳ್ಳೆ ಪರಿವರ್ತನೆ ಮಾಡಿ ಹೋಗ್ತಾ ಇದ್ದೀವಿ, ಯಾರು ಹೊಗಳಲ್ಲ. ಎಲ್ಲ ಉಪಯೋಗದಗೋಸ್ಕರ ನೋಡ್ರಿ. ತಿನ್ನೋ ತನಕ ಅಷ್ಟೇ ಕೈಯಲ್ಲಿ ಅದು ದ್ರೋಣ, ತಿನ್ನೋ ತನಕ ಅಷ್ಟೇ ಅದು ಕೈಯಲ್ಲಿ ಪ್ಲೇಟ, ತಿಂದಾದ ನಂತರ ಅದನ್ನ ಬಿಸಾಡಿಬಿಡ್ತೀವಿ ಅದನ್ನ. ಆ ಥರ ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸಮಾಜದವ್ರೀಗ. ಆ ಥರ ಈಗ ಈ ಸಮಾಜದವರು ಯಾವ ರೀತಿ ಯೂಸ್ ಮಾಡ್ಕೊಳ್ತಂದ್ರೆ ಈ ರೀತಿ ಯೂಸ್ ಮಾಡ್ಕೊಳ್ತಾ ಇದಾರೆ. ಈಗ ಯೂಸ್ ಆಯ್ತ್ರೆ ಥ್ರೋ. ಯೂಸ್ ಆಯ್ತಂದ್ರೆ ಯಾರು ನಿನ್ ಗೊತ್ತಿಲ್ಲ, ಎಲ್ಲಿ ಅಶೋಕ ಯಾರು ನಮಗೆ ಗೊತ್ತಿಲ್ಲ, ಲೆಕ್ಕಕ್ಕಿಲ್ಲ ಅಶೋಕ. ಅವಾಗ ಈ ರೀತಿ ಇರುವಂಥ ಈಗ ವಾತಾವರಣ ಇದೆ. ಈ ವಾತಾವರಣದಲ್ಲಿ ಬದುಕ್ತಾ ಇರುವಾಗ ನಾವು ನಮಗೋಸ್ಕರ ಬದುಕಬೇಕು, ನಮ್ಮ ಆತ್ಮ ಕಲ್ಯಾಣಗೋಸ್ಕರ ಬದುಕಬೇಕು. ಬದುಕ್ತಾ ಇರುವಾಗ ಮಾತ್ರ ಧರ್ಮ ಮಾಡ್ತಾ ಇರಬೇಕು. ಧರ್ಮದ ವಿರುದ್ಧವಾಗಿ ಆಚರಣೆ ಯಾವುದು ಮಾಡಬಾರ್ದು. ಧರ್ಮ ಏನಿದೆ ಆ ಧರ್ಮದ ಸತ್ಯವಾದ ಮಾರ್ಗದ ಮೇಲೆ ನಡೀತಾ ಇದ್ದೀವಿ ಅಂತಂದ್ರೆ ನಾವು ಯಾವತ್ತೂ ದುರ್ಗತಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪಕ್ಕ ಸ್ವರ್ಗ ಅಂತೂ ನಮಗೆ ಬಿಟ್ಟಿದ್ದಿಲ್ಲ, ದೇವಗತಿ ಅಂತೂ ಬಿಟ್ಟಿಲ್ಲ. ದೇವಗತಿಯಲ್ಲಿ ಕೂಡ ಉಚ್ಚ ಗೋತ್ರ ನೀಚ ಗೋತ್ರ ಇದಾವಲ್ಲಿ. ದೇವಗತಿಯಲ್ಲಿ ಕೂಡ ಉಚ್ಚ ಗೋತ್ರ ನೀಚ ಗೋತ್ರ ಇದಾವಲ್ಲಿ. ಅಲ್ಲಿ ದೇವಗತಿಯಲ್ಲಿ ಕೂಡ ನಾವು ಉಚ್ಚ ಗೋತ್ರದಲ್ಲಿ 16ನೇ ಸ್ವರ್ಗ, 16 ಸ್ವರ್ಗದಲ್ಲಿ ಹೋಗಿ ಕೂತ್ಕೊಳ್ಬೇಕು ನಾವು. ಈ 16 ಒಂದು ಹಿಡ್ಕೊಂಡು 16ನೇ ಸ್ವರ್ಗ ತನಕ ನಾವು ಹೋಗಿ ಕೂತ್ಕೊಂಡ್ರೆ ಉಚ್ಚ ಗೋತ್ರದಲ್ಲಿ ಏನಾದರೂ ಸ್ವಲ್ಪ ಪುಣ್ಯ ಕಟ್ಕೊಂಡು ಹೋಗಿದ್ದೀವಂತ. ಇಲ್ಲಾದರೆ ಇಲ್ಲಿ ದೇವದುರ್ಗತಿಯಲ್ಲಿ ಹೋಗಿ ಬಿಡ್ತೀವಿ ನೋಡ್ರಿ ನಾವು. ದೇವದುರ್ಗತಿ ಯಾವುದು? ಭವನವಾಸಿ, ವ್ಯಂತರವಾಸಿ, ಜ್ಯೋತಿಷ್ಕವಾಸಿ. ದೇವದುರ್ಗತಿ ಅಂತ ಹೇಳ್ತಾರೆ ಅದಕ್ಕೆ. ದೇವದುರ್ಗತಿಯಲ್ಲಿ ಹೋಗಿ ಮತ್ತೆ ಪಡೆದಾಡ್ರಲ್ಲಿ. ಅಲ್ಲಿ ನನ್ನ ಸುಖ ಐತಿ, ಅಲ್ರಿ ನೆಮ್ಮದಿ ಐತಿ ನಿಮಗೆ? ಇಲ್ಲ. ಅವ್ರಿವ್ರ ವಾಹನ ಆಗಬೇಕು, ಅವ್ರಿವ್ರ ಮನೇಲಿ ಹೋಗಿ ಭೂತ ಪ್ರೇತ ಪಿಶಾಚ ಆದಿ ತಿರುಗಾಡ್ಕೊಂಡು ಕೂರ್ಬೇಕು. ಆ ಮರದ ಮೇಲೆ ಈ ಮರದ ಮೇಲೆ ಅಲ್ಲಿ ತಿರುಗು ಇಲ್ಲಿ ತಿರುಗು, ಅಲ್ಲಿ ಜೋತಾಡು ಇಲ್ಲಿ ಜೋತಾಡು, ಇದೇ ಮಾಡ್ಕೊತ ಕೂರ್ಬೇಕಾಗತ್ತೆ. ಮತ್ತೆ ಅಲ್ಲಿ ಹೋಗಿ ಅಲ್ಲೂ ಸುಖ ಇಲ್ಲ ನಿಮಗೆ. ಯಾಕೆ? ಭವನವಾಸಿ ವ್ಯಂತರವಾಸಿ ಅದರ ಕೆಲಸನೇ ಅದು. ನೋಡ್ರಿ ಎಲ್ಲಿ ಹೋಗೋದ? ಎಲ್ಲಿ ಹೋಗೋದು ಹೇಳ್ರಿ? ಜ್ಯೋತಿಷನೂ ಇಲ್ಲ, ಅದು ದೇವದುರ್ಗತಿನೇ. ಅದು ದೇವದುರ್ಗ ಸುತ್ತೋದಲ್ಲ, ಇಡೀ ಪ್ರಪಂಚ ಸುತ್ತೋದೇ ಬರೀ ಅವತ್ತರದ ಕೆಲಸ. ದೇವದುರ್ಗತಿಯಲ್ಲಿ ಜ್ಯೋತಿಷ್ಕವಾಸಿ ದೇವತೆಗಳ ಕೆಲಸ ಏನ? ಸುತ್ತೋದೆ. ಪ್ರಪಂಚ ಸುತ್ತೋದ ಕೆಲಸನ ತರೋದು. ಸಮಾಧಾನ ಶಾಂತಿ ನೆಮ್ಮದಿ ಇಲ್ಲವೇ ಇಲ್ಲ ಅದಕ್ಕೆ. ಒಂದೇ ಸ್ಥಾನದಲ್ಲಿ ಧರ್ಮ ಮಾಡಬೇಕು, ಬರೀ ಸುತ್ತೋದ. ನೋಡ್ರಿ ಏನಾಗೋದು ಹೇಳ್ರಿ. ಅದಕ್ಕೆ ಯಾವತ್ತೂ ನಾನು ಸತ್ಯ ಹೇಳ್ತೀನಿ, ಕೆಲವು ಸರ್ತಿ ಅನುಭವ ಆಗಿಬಿಡ್ತಾವ, ಪಶ್ಚಾತ್ತಾಪ ಆಗಿಬಿಡ್ತಾವ. ಯಾವುದ್ರದ್ದು ಪಂಚಾಯಿತಿನೇ ಬೇಡ ಆಗಿಬಿಡುತ್ತೆ ಒಂದೊಂದು ಸರ್ತಿ. ಯಾವುದ್ರ ಸಹವಾಸನೇ ಬೇಡ. ಏನು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಲಿ, ಅವ್ರವ್ರ ಪಾಪ ಪುಣ್ಯ ಅವ್ರ ಜೊತೆಗೆ, ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ. ಯಾರಿಗೂ ಉಪದೇಶ ಹೇಳೋದು ಬೇಡ, ಯಾರಿಗೂ ಒಳ್ಳೇದು ಹೇಳೋದು ಬೇಡ, ಯಾರಿಗೆ ತಿಳಿಸಿ ಹೇಳೋದು ಬೇಡ. ನಾವು ನಿಮ್ಗೆ ತಿಳಿಸಿ ಹೇಳಕ್ಕೆ ಹೋಗಿ ನಾವು ಕೆಟ್ಟವರಾಗಿ ಮಕ್ಕಳಿಗೆ ಅತಿ ಶತ್ರು ಯಾರು ಹೇಳಿ ನೋಡೋಣ? ಮನೆಯಲ್ಲಿ ತಾಯಿನೇ.
ಮಕ್ಕಳಿಗೆ ಅತಿ ಶತ್ರು ಯಾರಂತಂದ್ರೆ, ಅದರಲ್ಲಿ ಹೆಣ್ಮಕ್ಕಳಿಗೆ ಅತಿ ಶತ್ರು ಯಾರಂದ್ರೆ ತಾಯಿನೇ. ಸಣ್ಣ ಪುಟ್ಟ ವಿಷಯ ಕೂಡ ಆಚೆ ಈಚೆ ಆಗ್ಲಿಕ್ಕೆ ಬಿಡಲ್ಲ ತಾಯಿ ಹೆಣ್ಮಕ್ಕಳಿಗೆ. ಹೆಣ್ಮಕ್ಕಳಿಗೆ ಆ ತಾಯಿ ಸಣ್ಣ ಪುಟ್ಟ ಆಚೆ ಈಚೆ ಸ್ವಲ್ಪ ಯಾಕೆ ಸುರಕ್ಷೆ ರಕ್ಷಣೆ ಮಾಡೋ ದೃಷ್ಟಿಯಿಂದ ತಾಯಿ ರಕ್ಷಣೆ ಮಾಡ್ತಿರ್ತಾರೆ ಹೆಣ್ಮಕ್ಕಳದು ಈಗಿನ ಕಾಲದಲ್ಲಿ. ಆದರೆ ನಿಜವಾಗಲೂ ಆ ಹೆಣ್ಮಕ್ಕಳಿಗೆ ಶತ್ರು ಯಾರಂತಂದ್ರೆ ತಾಯಿನೇ. ಯಾಕೆ? ತಾಯಿ ನಿಮ್ಮನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಕಠಿಣವಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸ್ತಾ ಇದ್ದಾಳಲ್ಲ. ಅತಿ ಪ್ರೀತಿಯಾದ ವ್ಯಕ್ತಿ ಯಾರು ಮನೆಯಲ್ಲಿ? ತಂದೆ. ಯಾಕೆ? ತಂದೆಯಿಂದ ಅಷ್ಟು ಅಲ್ಲಿ ಪಾತ್ರ ಇರಲ್ಲ. ಹೆಣ್ಮಕ್ಕಳದಲ್ಲಿ ತಂದೆ ಪಾತ್ರ ಜಾಸ್ತಿ ಇರಲ್ಲ, ಅಲ್ಲಿ ಹೆಣ್ಮಕ್ಕಳಲ್ಲಿ ತಾಯಿ ಪಾತ್ರನೇ ಜಾಸ್ತಿ ಇರೋದು. ಅದಕ್ಕೆ ತಾಯಿನೇ ಶತ್ರು ಹೆಣ್ಮಕ್ಕಳಿಗೆ. ಇದು ಪ್ರಕೃತಿ, ಇದು ವ್ಯವಹಾರ ಇದು. ಹಾಗೆ ಯಾರು ಒಳ್ಳೇದು ಕೇಳ್ತಾರಲ್ಲ ಅವ್ರು ಯಾವತ್ತೂ ನಿಮಗೆ ಹೀರೋ ಆಗಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆಯವ್ರು ಹೇಳೋರು ಯಾವತ್ತೂ ಹೀರೋ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ವಿಲನ್ಗಳೇ. ಯಾಕೆ ಬೇಕಾಗಿದೆ ನಿಮಗೋಸ್ಕರ ನಾವು ವಿಲನ್ ಆಗೋದು? ಹೌದ್ರಿ, ವಿಲನ್ ಆಗೋದೇನು ಅವಶ್ಯಕತೆ ಇದೆಯಾ? ಬೇಡಪ್ಪ, ಯಾರಿಗೋಸ್ಕರ ವಿಲನ್ ಆಗೋದೇ ಬೇಡ. ನಮ್ಮ ಕೆಲಸ ನಾವು ಮಾಡ್ಕೊಂತ ಹೋಗ್ಬಿಡೋಣ ಕಡೆ. ಆಯತೋ ವೆಲ್ಕಮ್, ಗಯತೋ ಭೀಡ್ಕಮ್. ಗಯತೋ ಭೀಡ್ಕಮ್, ಸಾವಾಸನಿಲ್ಲ ಅದ್ರದ್ದು. अंतराय कर्म, जिस कर्म के उदय या निमित्त से दान, लाभ, भोग, उपभोग और वीर्य में विघ्न आता है उसे अंतराय कर्म कहते हैं. ಯಾವ ಕರ್ಮದ ಉದಯದಿಂದ ಅಥವಾ ನಿಮಿತ್ತದಿಂದ, ಕರ್ಮದ ಉದಯ ಅಥವಾ ನಿಮಿತ್ತದಿಂದ ಏನು ಲಾಭ, ದಾನ, ಭೋಗ, ಉಪಭೋಗ, ವೀರ್ಯ ಇದರಲ್ಲಿ ಬಾಧೆ ಉಂಟಾಗತ್ತೆ. ಇದರಲ್ಲಿ ಏನಾಗತ್ತೆ? ಬಾಧೆ ಉಂಟಾಗತ್ತೆ, ವಿಘ್ನ ಉಂಟಾಗತ್ತೆ. ಅದಕ್ಕೆ अंतराय कर्म ಅಂತ ಹೇಳ್ತಾರ. समस्त प्रकार की कर्म व्यवस्था को जो जानता है और मोक्ष के स्वरूप को जानता है, ಇವೆಲ್ಲ ಪ್ರಕಾರದ ಕರ್ಮಗಳನ್ನು ತಿಳ್ಕೊಂಡು ಅದರ ವ್ಯವಸ್ಥೆ ತಿಳ್ಕೊಂಡು ಅದರ ಸ್ಥಿತಿ ಬಂಧ, ಅನುಭಾಗ, ಪ್ರದೇಶ ಬಂಧ ಇವೆಲ್ಲ ಇವೆಲ್ಲವನ್ನು ತಿಳ್ಕೊಂಡು ಅದರಿಂದ ರಹಿತರಾಗಿ, ಕರ್ಮಗಳಿಂದ ರಹಿತರಾಗಿ ಮೋಕ್ಷವನ್ನು ಯಾರು ಪಡ್ಕೊಳ್ತಾರ, ಮೋಕ್ಷದ ಸ್ವರೂಪವನ್ನು ಯಾರು ತಿಳ್ಕೊಳ್ತಾರ, ಸಮಸ್ತ ಕರ್ಮೋ ಸೆ ಪೀಛಾ छूट जाना ही मोक्ष है. ಎಲ್ಲ ಕರ್ಮಗಳನ್ನು ಬಿಡೋದಂದ್ರೇ ಏನಿದೆ? ಮೋಕ್ಷ ಇದೆ. ಸಿದ್ಧ ಜೀವ ಲೋಕಕ್ಕೆ ಅಗ್ರಭಾಗ ಪರ ವಿರಾಜಮಾನ ಹೋತೆ ಹೇ. ಸಿದ್ಧ ಜೀವ ಎಲ್ಲಿ ಹೋಗಿ ನಿಂತ್ಕೊಂಡಾರ? ಲೋಕದ ಅಗ್ರಭಾಗದಲ್ಲಿ ಹೋಗಿ ವಿರಾಜಮಾನರಾಗಿ ಬಿಟ್ಟರ. 8 ಗುಣೋं से युक्त होते हैं, 8 ಗುಣಗಳಿಂದ ಯುಕ್ತರಾಗಿರ್ತಾರ. ಅಕ್ಷಯ ಸುಖ ಅನುಭವ ಕರ್ತೆ ಹೇ, ಅಕ್ಷಯ ಸುಖದಿಂದ ಏನು ಮಾಡ್ಕೊಳ್ತಾರ? ಅವರು ಅನುಭವ ಮಾಡ್ಕೊಳ್ತಿರ್ತಾರ. ಪುನಃ ಸಂಸಾರ ಮೇ ವಾಪಸ್ ನಹಿ ಆತೆ, ಪುನಃ ಸಂಸಾರದಲ್ಲಿ ವಾಪಸ್ ಅವರು ಬರುವುದಿಲ್ಲ. ಏಕ ಸಿದ್ಧೋ ಮೇ ಅನಂತಾನಂತ ಸಿದ್ಧ ವಿರಾಜಮಾನ ಹೋತೆ ಹೇ, ಒಂದು ಸಿದ್ಧರಲ್ಲಿ ಅನಂತಾನಂತ ಸಿದ್ಧ ವಿರಾಜಮಾನ ಇರ್ತಾರೆ. ಅಂದರೆ ಅವಗಾಹನತ್ವ ಗುಣ ಅಂತ ತಿಳ್ಕೊಳ್ಬೇಕಲ್ಲಿ. ಒಬ್ಬರಲ್ಲಿ ಒಬ್ಬರು ಹಿಂಗೆ ಅವಗಾಹನ ಗುಣ. ಒಂದು ಸಿದ್ಧ ಜೀವಲ್ಲಿ ಅನಂತ ಜೀವಿಗಳು ವಿರಾಜಮಾನದವ ಅಂತ ಹೇಳ್ತಾರೆ ಅಲ್ಲಿ. ಯಾವುದು? ಅದು ಸಾಮಾನ್ಯ ಜೀವ ಅಲ್ಲ, ಅನಂತ ಜೀವ ಸಿದ್ಧ ಪರಮೇಷ್ಠಿಗಳು. ಹೇಳ್ತಾರೆ ನೋಡ್ರಿ, ಪುನಃ ಸಂಸಾರ ಮೇ ವಾಪಸ್ ನಹಿ ಆತೆ, ಏಕ ಸಿದ್ಧೋ ಮೇ ಅನಂತ ಸಿದ್ಧ ವಿರಾಜಮಾನ रहते हैं. ಒಂದು ಸಿದ್ಧರಲ್ಲಿ ಅನಂತ ಸಿದ್ಧ ವಿರಾಜಮಾನರಾಗಿ ಬಿಟ್ಟಿರ್ತಾರಲ್ಲಿ. ಸತ್ಯನಿದೆ ಅದು. ಯಾಕಂತಂದ್ರೆ ಜಗ ಇರೋದು ಇಷ್ಟೇ, ಜಗ ಇರೋದೆಷ್ಟು ಇಷ್ಟೇ. ಇಷ್ಟರಲ್ಲಿ ಅನಂತ ಸಿದ್ಧ ಪರಮೇಷ್ಠಿಗಳಿದರಲ್ಲಿ. ಅದಕ್ಕೆ ಅವಗಾಹನತ್ವ ಗುಣ ಪ್ರಾಪ್ತ ಆಗುತ್ತೆ ಅವರಿಗೆ. ಒಬ್ಬರಲ್ಲಿ ಒಬ್ರು ಸೇರ್ಕೊಂಡಲ್ಲಿ ಸಿದ್ಧ ಭಕ್ತಿಲಿ ಅವಗಾಹನತ್ವ ಬರುತ್ತೆ ನೋಡ್ರಿ. ಈ ಪ್ರಕಾರ ಇದು ಸಿದ್ಧರದ ಒಂದು ಗುಣ ಕೂಡ ಹೇಳ್ತಾರೆ. ಇದು 8 ಗುಣಗಳಲ್ಲಿ ಒಂದು ಅವಗಾಹನತ್ವ ಗುಣ ಅಂತ ಒಂದು ಬರುತ್ತೆ. ಇದರಲ್ಲಿ ಆಗುರು ಲಘು ಬರುತ್ತೆ, ಅನಂತ ದರ್ಶನ ಬರುತ್ತೆ, ಅನಂತ ಜ್ಞಾನ ಬರುತ್ತೆ, ಅನಂತ ಶಕ್ತಿ ಬರುತ್ತೆ, ಇವೆಲ್ಲ ಬರ್ತದೆ ಅದರಲ್ಲಿ. मोक्ष प्राप्त करने के लिए ही साधक परिचय और उपसर्ग को सहन करता है. ಮೋಕ್ಷ ಪ್ರಾಪ್ತಿಗೋಸ್ಕರನೇ, ಮೋಕ್ಷದ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಒಬ್ಬ ಸಾಧಕ ಪರಿಚಯಗಳನ್ನು ಮತ್ತು ಉಪಸರ್ಗಗಳನ್ನು ಸಹನೆ ಮಾಡ್ಕೊಳ್ತಿರ್ತಾರ. ಮೋಕ್ಷ ಬಿ 2 ಪ್ರಕಾರ ಕಾ ಹೈ. ಮೋಕ್ಷ ಎಷ್ಟು ಪ್ರಕಾರದಿದೆ? ಯಾವ್ಯಾವುದು? ದ್ರವ್ಯ ಮೋಕ್ಷ ಮತ್ತು ಭಾವ ಮೋಕ್ಷ ಹಿಂಗೆ ಹೇಳ್ತಾರೆ ಅಲ್ಲಿ. मोक्ष भी 2 प्रकार का है. द्रव्य संग्रह की 37 नंबर की गाथा में प्रतिपादित किया गया है. 37 ನಂಬರ್ ಗಾಥೆಯಲ್ಲಿ ಇದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿದಾರ. द्रव्य मोक्ष और भाव मोक्ष. भाव मोक्ष का स्वरूप सब कर्मों के नाश का कारण जो आत्मा का परिणाम है उसको भाव मोक्ष कहते हैं. और द्रव्य मोक्ष जो कर्मों की जो आत्मा से सर्वथा
भिन्न है वह द्रव्य मोक्ष है. ಭಾವದಿಂದನೂ ಮೋಕ್ಷ ಇದೆ, ದ್ರವ್ಯದಿಂದನೂ ಮೋಕ್ಷ ಇದೆ. ಎರಡೂ ಪ್ರಕಾರದ ಮೋಕ್ಷ ಇದೆ. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಭಾವ ಮೋಕ್ಷ ಅಂದರೆ ಭಾವ ಮೋಕ್ಷದ ಸ್ವರೂಪ ಏನು ಹೇಳ್ತಾರೆ ಅಂತಂದ್ರೆ ಸಬ್ ಕರ್ಮೋಕೆ ನಾಶಕ ಕಾರಣ, ಎಲ್ಲ ಪ್ರಕಾರದ ಕರ್ಮಗಳ ನಾಶಕ್ಕೆ ಕಾರಣವಾಗಿರುವಂಥ ಜೋ ಆತ್ಮ ಕಾ ಪರಿಣಾಮ ಹೇ, ಜೋ ಆತ್ಮದ ಪರಿಣಾಮಗಳಿದಾವ ಅದಕ್ಕೆ ಭಾವ ಮೋಕ್ಷ ಅಂತ ಹೇಳ್ತಾರೆ. ಕರ್ಮಗಳನ್ನು ಕ್ಷಯ ಮಾಡ್ಕೊಳ್ಳೋಕ್ಕೆ ಏನು ನಾವು ಭಾವಗಳನ್ನು ಮಾಡ್ಕೊಳ್ತೀವಿ ಅದು ಭಾವ ಮೋಕ್ಷ. ಏನು ಪರಿಣಾಮಗಳನ್ನು ಮಾಡ್ಕೊಳ್ತೀವಿ ಅದಕ್ಕೆ ಭಾವ ಮೋಕ್ಷ ಅಂತ ಹೇಳಿದ್ರು. ಮತ್ತು ಸಂಪೂರ್ಣ ಕರ್ಮಗಳು, ದ್ರವ್ಯ ಕರ್ಮಗಳು ಏನಿದಾವ, ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ, ಮೋಹನೀಯ ಆದಿ ಏನು ದ್ರವ್ಯ ಕರ್ಮಗಳಿದಾವ, ಇವು ಸಂಪೂರ್ಣ ಕರ್ಮ ಪ್ರದೇಶಗಳು ಆತ್ಮ ಪ್ರದೇಶದಿಂದ ಭಿನ್ನ ಅವಸ್ಥೆಯಲ್ಲಿ ಹೋಗೋದಂದ್ರೆ ದ್ರವ್ಯ ಮೋಕ್ಷ ಅಂತ ಹೇಳ್ತಾರೆ. ಈ ಪ್ರಕಾರ ಇಲ್ಲಿ ಎರಡು ಪ್ರಕಾರದ ಮೋಕ್ಷಗಳನ್ನು ಇಲ್ಲಿ ತಿಳ್ಕೊಳ್ಬೇಕು. ದ್ರವ್ಯ ಮೋಕ್ಷಕ್ಕೆ ಸ್ವರೂಪಕ್ಕೋ ಜನನೆ ವಾಲೆ ಮುನಿ ಸಬಕೆ ಲಿಯೇ ಪ್ರಿಯ ಹೋತೆ ಹೇ. ಯಾರು ದ್ರವ್ಯ ಮೋಕ್ಷವನ್ನು ತಿಳ್ಕೊಂಡಿರುವಂಥ ಮುನಿಗಳಿರ್ತಾರ, ಸ್ವರೂಪವನ್ನು ತಿಳ್ಕೊಂಡಿರುವಂಥ ಮುನಿಗಳಿರ್ತಾರ, ಅವರೆಲ್ಲರಿಗೂ ಪ್ರಿಯರಾಗಿರ್ತಾರ ಅಂತ ತಿಳ್ಕೊಳ್ಬೇಕು. ಜಿಸೆ ಮುನಿ ಮುದ್ರಾ ಸುಹಾತಿ ನಹಿ ಹೇ वे घोर ಮಿಥ್ಯಾ ದೃಷ್ಟಿ ಹೋತೆ ಹೇ. ಯಾರಿಗೆ ದಿಗಂಬರ ಮುನಿಗಳ ಮುದ್ರೆ ಸುಹಾತಿ ನಹಿ ಹೇ, ಇಷ್ಟ ಆಗುವುದಿಲ್ಲ, ಯಾರಿಗೆ ದಿಗಂಬರ ಮುನಿ ಮುದ್ರೆ ಇಷ್ಟ ಆಗುವುದಿಲ್ಲ ಅವರು ಘೋರ ಮಿಥ್ಯಾ ದೃಷ್ಟಿಗಳಾಗಿದ್ದಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಮುನಿಗಳ ಬಗ್ಗೆನೇ ಅವಹೇಳನೆ ಮಾಡೋದು, ಮುನಿಗಳ ಬಗ್ಗೆನೇ ನಿಂದೆ ಮಾಡೋದು, ಮುನಿಗಳ ಬಗ್ಗೆನೇ ಅಪಪ್ರಚಾರ ಮಾಡೋದು, ಮುನಿಗಳ ಬಗ್ಗೆನೇ ನಾವು ಇಲ್ಲಿ ಕೀಳವಾಗಿ ದೃಷ್ಟಿಯಿಂದ ನೋಡೋದು, ಇವೆಲ್ಲ ಏನು ಬರ್ತಾವಲ್ಲ ಇವೆಲ್ಲ ಘೋರ ಮಿಥ್ಯಾ ದೃಷ್ಟಿಗಳು ಮಾಡುವಂಥ ಪ್ರವೃತ್ತಿ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ. ಇಲ್ಲಿ ಆ ಜೀವಿಗಳ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ ಅಂತ ತಿಳ್ಕೊಳ್ಬೋದು. ಯಾಕೆ ಮಿಥ್ಯಾ ದೃಷ್ಟಿಗಳ ಪ್ರವೃತ್ತಿನೇ ಆ ರೀತಿ ಇರುತ್ತೆ, ಮಿಥ್ಯಾ ದೃಷ್ಟಿಗಳ ಸ್ವಭಾವನೇ ಆ ರೀತಿ ಇರುತ್ತೆ. ಮಿಥ್ಯಾ ದೃಷ್ಟಿಗಳನ್ನ ಏನು ಮಾಡೋದು? ಪಾರ್ಶ್ವನಾಥ್ರಿ ಏನು ಮಾಡೋಕ್ಕಾಗತ್ತಾ? ಏನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇಲ್ಲೇ ಸಮಾಜದಲ್ಲಿ ಚತುರ್ಮಾಸದಲ್ಲಿ ಇವಾಗ ಕೆಲವೊಂದು ಜೀವಿಗಳಿದಾವ, ಘೋರ ಮಿಥ್ಯಾ ದೃಷ್ಟಿಗಳವ. ಇಲ್ಲಿ ಆಚಾರ್ಯ ಭಗವಂತರು ಹೇಳೋ ದೃಷ್ಟಿಕೋನದಿಂದ ನೋಡಿದ್ರೆ ಘೋರ ಮಿಥ್ಯಾ ದೃಷ್ಟಿಗಳವ. ಕೆಲವೊಂದು ಏನೋ ವ್ಯವಸ್ಥಾ ಅಂತ, ಒಂದು ಪರಿಸ್ಥಿತಿ ಅಂತ, ನಾನು ಎರಡೂ ಹೇಳ್ತಾ ಇದ್ದೀನಿ, ಒಂದು ವ್ಯವಸ್ಥೆನೂ ಹೇಳ್ತಾ ಇದ್ದೀನಿ, ಒಂದು ಪರಿಸ್ಥಿತಿನೂ ಅಂತ ಹೇಳ್ತಾ ಇದ್ದೀನಿ. ಇವೆರಡೂ ಹೇಳ್ತಾ ಇದ್ದೀನಿ. ಇಲ್ಲಿ ಏನೋ ಒಂದು ಕಾರಣದಿಂದ ಒಬ್ಬರಿಗೆ ಒಂದು ವ್ಯವಸ್ಥೆ ಕೊಟ್ಟಿರ್ತೀವಿ, ನಮ್ಮ ಪರಿಸ್ಥಿತಿಗೆ ಅನುಸಾರವಾಗಿ ನಾವು ಒಂದು ವ್ಯವಸ್ಥೆ, ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಈಗ ಸತ್ಯನೇ ಅದು, ನನ್ನ ಪರಿಸ್ಥಿತಿ ಸರಿ ಇಲ್ಲ, ನನ್ನ ಆರೋಗ್ಯ ಸ್ಥಿತಿ ಸರಿ ಇಲ್ಲ, ನನ್ನ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂದಾಗ ನಾವು ಇಲ್ಲಿ ಬಂದು ಕುಂತವ್ರಿಗೆ, ದಿನ ಚೌಕಾಗಿ ಬರೋರಿಗೆ ಎಲ್ಲರಿಗೂ ನಾನು ಹೇಳೋಕ್ಕಾಗಲ್ಲ ನನ್ನ ಪರಿಸ್ಥಿತಿ ಹೀಗಿದೆ, ನನ್ನ ಪರಿಸ್ಥಿತಿ ಹೀಗಿದೆ, ನನ್ನ ಪರಿಸ್ಥಿತಿ ಹೀಗಿದೆ, ನನಗೆ ಈ ರೀತಿ ಆಹಾರ ಕೊಡ್ರಿ, ಈ ರೀತಿ ವ್ಯವಸ್ಥೆ ಮಾಡಿ, ಈ ರೀತಿ ಚೌಕದಲ್ಲಿ ಆಹಾರ ಮಾಡಿಸ್ರಿ ಅಂತ ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ, ಎಲ್ಲರ ಮುಂದೆ ಹೇಳ್ಕೊಳಕ್ಕಾಗಲ್ಲ. ಒಬ್ಬರು ಯಾರಾದರೂ ವಿಶ್ವಾಸ ಇರ್ತಾರ, ಆ ವಿಶ್ವಾಸಗಳ ಮುಂದೆ ನಮ್ಮ ಆರೋಗ್ಯದ ಸ್ಥಿತಿ ಹೆಣ್ಣು ಹೇಳಿ ನಾವು ಆ ಪ್ರಕಾರದ ಆಹಾರವನ್ನು ಸೇವನೆ ಮಾಡಿಕೊಳ್ಬೇಕು. ನಿಮ್ಮ ಹಾಗೆ ದಿಗಂಬರ ಮುನಿಗಳು ಹಾಸ್ಪಿಟ್ಲಿಗೆ, ಮಾತ್ರೆಗೆ, ಇಂಜೆಕ್ಷನ್ಗೆ, ಸಲೈನ್ಗೆ ಇವೆಲ್ಲ ಮಾಡ್ಕೊಳಕ್ಕಾಗಲ್ಲ. ಆಹಾರನೇ ಅವ್ರದ್ದು ಔಷಧಿ ಅಂತ ಮಾಡ್ಕೊಳ್ಳೋಂಥ ಮುನಿಗಳಿರ್ತಾರ. ಈಗ ನನ್ನ ಪರಿಸ್ಥಿತಿ, ನಾನು ನನ್ನ ವ್ಯವಸ್ಥೆ ವೈಭವನ್ನಾಗಿ ಹೇಳಿದ್ದೀನಿ. ಇನ್ನು ವೈಭವ ಅಲ್ಲಿ ಹೋಗಿ ಚೌಕದಲ್ಲಿ ಅಡುಗೆ ಮಾಡ್ಕೊಳಕ್ಕಾಗತ್ತಾ? ಅಡುಗೆ ಮಾಡೋ ಜಿಮ್ಮೆದಾರಿ ಯಾರ್ದು? ಅಲ್ಲಿ ಚೌಕದಲ್ಲಿ ಇರೋರ್ದು. ಅದು ನೀವು ಸಮಾಜದವ್ರು ಇರ್ಬೋದು, ಶ್ರಾವಿಕರಿರ್ಬೋದು, ಅಥವಾ ಅವ್ರೇನು ಸುನೀತಮ್ಮ ಇದ್ದಾರೆ ಅವ್ರು ಇರ್ಬೋದು, ಅಥವಾ ಬೇರೆ ಯಾರಾದರೂ ಹೊರಗಡೆ ಬಂದವ್ರು ಇರ್ಬೋದು. ಮಾತುಗಳು ಯಾವ ರೀತಿ ಬರ್ತಾವಂತಂದರೆ ಎಷ್ಟು ಮೂರ್ಖತೆ ಇರುತ್ತೆ, ಎಷ್ಟು ಅಜ್ಞಾನತೆ ಇರುತ್ತೆ, ಎಷ್ಟು ಮಿಥ್ಯಾತ್ವ ತುಂಬಿರುತ್ತೆ ಅಂತಂದರೆ, ಅಡುಗೆ ಎಲ್ಲ ನಾನು ಮಾಡೋದು, ಅಡುಗೆ ಎಲ್ಲ ನಾವು ಮಾಡೋದು, ಮತ್ತು ನೀವು ವೈಭವ ಬಂದಲ್ಲಿ ಯಜಮಾನ ಆಗ್ತಾನೆ ಟೇಬಲ್ ಮೇಲೆ ಅಂತ. ಇದು ಮೂರ್ಖತೆ ಅನ್ನೋದು. ಇದಕ್ಕೇನೋದು ಅಜ್ಞಾನತೆ ಅನ್ನೋದು, ಇದಕ್ಕೇನೋದು ಮಿಥ್ಯಾತ್ವ ಅನ್ನೋದು. ಇದಕ್ಕೆ ಅದು ಮಿಥ್ಯಾತ್ವ ಸಾಮಾನ್ಯ ಅಲ್ಲ, ಘೋರ ಮಿಥ್ಯಾತ್ವ. ಆ ವೈಭವ ಕೊಟ್ರೇ ಮಹಾರಾಜ ಆಹಾರ ತಗೊಳ್ತಾರ, ನಾವು ಕೊಡ್ಕತ್ರೆ ಆಹಾರ ತಗೊಳ್ಳೋದು ಇಲ್ಲ. ನೀನು ಕೊಟ್ರೆ ತಗೊಳ್ಳಲ್ಲ, ಅವ್ರು ಕೊಟ್ರೆ ತಗೊಳ್ಳಲ್ಲ ಅಂದ್ರೆ ಮಹಾರಾಜರಿಗೆ ರಾಗದ್ವೇಷದಲ್ಲಿ ಇಳಿಸಿಬಿಟ್ರಿ ನೀವು. ಅಶೋಕನ ಎಲ್ಲಿ ಇಳಿಸಿರಿ? ರಾಗದ್ವೇಷದಲ್ಲಿ ಇಳಿಸಿದ್ರಿ. ಮಹಾರಾಜರು ನೀವು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ರಿ? ಒಂದು ಸಾಮಾನ್ಯ ದೃಷ್ಟಿಯಿಂದ ನೋಡ್ಕೊತ ಸ್ಟಾರ್ಟ್ ಮಾಡಿಬಿಟ್ರಿ. ಶ್ರಾವಕರನ್ನ ಯಾವ ರೀತಿ ಸಾಮಾನ್ಯ ದೃಷ್ಟಿಯಲ್ಲಿ ನೋಡ್ತೀರಾ, ಹಾಗೆ ಒಬ್ಬ ದಿಗಂಬರ ಮುನಿಗಳನ್ನ ಕೂಡ ನೀವು ಸಾಮಾನ್ಯ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ. ಅವಾಗ ನಿಮ್ಮ ಯೋಗ್ಯತೆ ನಾವು ತಿಳ್ಕೊಳ್ಬೇಕು. ನಿಮ್ಮ ಮೇಲೆ ದ್ವೇಷ ಮಾಡ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ, ನಿಮ್ಮ ಯೋಗ್ಯತೆ ನಾವು ತಿಳ್ಕೊಂಡ್ಬಿಡ್ಬೇಕು. ಅವಾಗ ಏನಪ್ಪ ಅಶೋಕ, ನನ್ನ ಯೋಗ್ಯತೆ ಏನಿದೆ? ಘೋರ ಮಿಥ್ಯಾ ದೃಷ್ಟಿ ಇದ್ದಾನ ಅವನ ಪ್ರವೃತ್ತಿ ಹಾಗೆ ಇರೋದದ. ಯಾಕೆ? ಅವನು ದಿಗಂಬರ ಮುನಿಗಳನ್ನ ಕೂಡ ಸಾಮಾನ್ಯ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನ. ಸಾಮಾನ್ಯ ಒಬ್ಬ ಶ್ರಾವಕರನ್ನ ಯಾವ ರೀತಿ ನೋಡ್ತಾನ, ಅದೇ ರೀತಿ ದಿಗಂಬರ ಮುನಿಗಳನ್ನ ಅಶೋಕನ ನೋಡ್ತಾ ಇದ್ದಾನ. ಆದರೆ ಅಶೋಕನ ಪ್ರವೃತ್ತಿ, ಅಶೋಕನ ಅದೇನು ಕ್ರಿಯೆಗಳಿದಾವಲ್ಲ ಅವು ಯಾವ ಇದಾವ? ಮಿಥ್ಯಾ ದೃಷ್ಟಿ ಪ್ರವೃತ್ತಿ ಇದಾವ ಅಂತ ತಿಳ್ಕೊಂಡ್ಬಿಡ್ಬೇಕು. ಅವ್ರ ಬಗ್ಗೆ ದ್ವೇಷ ಮಾಡೋದು ಅವಶ್ಯಕತೆನೇ ಇಲ್ಲ. ಅವ್ರನ್ನ ಸುಮ್ಮನೆ ಸೈಡಕ್ಕೆ, ಅದೇನಂತಾರೆ ನಿಮ್ಮ ಇಂಗ್ಲೀಷಲ್ಲಿ, ನೆಗ್ಲೆಕ್ಟ್ ಮಾಡಿಬಿಡೋದು, ಅದನ್ನ
ಅದನ್ನ ಏನು ಮಾಡಿಬಿಡೋದಿನ್ನ ನೆಗ್ಲೆಕ್ಟ್ ಮಾಡಿಬಿಡೋದು. ಅಲ್ಲಿ ಇಗ್ನೋರ್ ಅಂತ ಅಂತೀರಿ ನೋಡ್ರಿ, ಅದಕ್ಕೆ ನೀವು ಇಗ್ನೋರ್ ಸಹ ಮಾಡಿಬಿಡೋದು. ಅದನ್ನ ನೋಡಲ್ದಂಗೆ ಮಾಡಿಬಿಡೋದು. ಶೂನ್ಯಗೆ ಸಾಮಾನ್ಯದವ ಅಂತ ತಿಳ್ಕೊಂಡ್ಬಿಡೋದು ಇದನ್ನ ಎಲ್ಲವ, ತಲೆ ಕೆಡಿಸ್ಕೊಳ್ಳಂಗಿಲ್ಲ ಅಂತ ಹೇಳ್ಬಿಡ್ತಾರೆ ಇಲ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಇಲ್ಲಿ, ಜಿಸೆ ಮುನಿ ಮುದ್ರಾ ಸ್ವಹಾತಿ ನಹಿ ವಹ ಘೋರ್ ಮಿಥ್ಯಾ ದೃಷ್ಟಿ ಹೇ ಜೋ ಮುನಿಯೋಂ ಕಾ ಅವಿನಯ ಕರ್ತೆ ಹೇ. ಯಾರು ದಿಗಂಬರ ಮುನಿಗಳ ಅವಿನಯ ಮಾಡ್ತಾರ ವೇ ಭಾವಿ ಸಿದ್ಧ ಪರಮಾತ್ಮ ಕಾ ಘೋರ್ ಅವಿನಯ ಕರ್ತೆ ಅಂತ ಹೇಳ್ತಾರೆ ಅಲ್ಲಿ. ಯಾರು ದಿಗಂಬರ ಮುನಿಗಳ ಅವಿನಯ ಮಾಡ್ತಾ ಇದ್ದಾರ ಅವರು ಭಾವಿ ಮುಂದೆ ಭವಿಷ್ಯದಲ್ಲಿ ಆಗುವಂತ ಸಿದ್ಧ ಪರಮಾತ್ಮ ಸಿದ್ಧ ಪರಮೇಷ್ಠಿಗಳ ಅಭಿನಯ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಇಲ್ಲಿ ವೀರ್ ಸಾಗರ್ದು ಅಥವಾ ವಿದ್ಯಾಸಾಗರ್ದು ನೀವು ಅಭಿನಯ ಮಾಡ್ತಾ ಇಲ್ಲ. ಇಲ್ಲಿ ವೀರ್ ಸಾಗರ್ದು ವಿದ್ಯಾಸಾಗರ್ದು ನೀವು ಅಭಿನಯ ಮಾಡ್ತಾ ಇಲ್ಲ. ಅಭಿನಯ ಮಾಡ್ತಾ ಇರೋದು ಯಾರ್ದು? ಮುಂದೆ ಭವಿಷ್ಯದಲ್ಲಿ ಆಗುವಂತ ಸಿದ್ಧ ಪರಮೇಷ್ಠಿಗಳ ಅಭಿನಯ ಮಾಡ್ತಿರ್ತಾರೆ ನೀವು. ಮತ್ತೆ ನೀವೇನು ಮಾಡಿ ಪ್ರಯೋಜನ? ಪೂಜೆ ಪುನಸ್ಕಾರ ಆರಾಧನೆ ವಿಧಿ ವಿಧಾನ ಜಪ ತಪ ಮಾಡಿ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಭಾವಿ ಭಗವಂತನ ಅಭಿನಯ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಬೇಕು. ಮತ್ತು ಘೋರ್ ಮಿಥ್ಯಾ ದೃಷ್ಟಿಗಳ ಪ್ರವೃತ್ತಿನೇ ಆ ರೀತಿ ಇರುತ್ತೆ ಅಶೋಕನಲ್ಲಿ. ಆ ಘೋರ್ ಮಿಥ್ಯಾ ದೃಷ್ಟಿಗಳ ಪ್ರವೃತ್ತಿನೇ ಅದೇ ರೀತಿ ಇರುತ್ತೆ ಅಲ್ಲಿ. ಚೇಂಜ್ ಆಗೋಕ್ಕೆ ಸಾಧ್ಯ. ಯಾಕೆ? ಮಿಥ್ಯಾತ್ವದ ಪ್ರಭಾವನೆ ಆಗಿದೆ. ಭಗವಂತ ಎದುರುಗಡೆ ನಿಂತ್ಕೊಂಡ್ರು ಭಗವಂತ ಕಾಣಿಸಲ್ಲ ಅವನಿಗೆ. ಮಾರೀಚಿಂದ ಏನಾಯ್ತು ಪ್ರವೃತ್ತಿ? ಮಿಥ್ಯಾತ್ವದ ಉದಯ ಆಯಿತು, ಮಿಥ್ಯಾತ್ವ ಕರ್ಮದ ಉದಯ ಆಯಿತು. ಸಾಕ್ಷಾತ್ ಆದಿನಾಥ ಭಗವಂತರು 500 ಧನುಷ್ಯ 500 ಬಿಲ್ಲದ ಎತ್ತರದಲ್ಲಿ ಆ ಭಗವಂತರಲ್ಲಿ ಮೇಲೆ ಕೂತ್ಕೊಂಡಾರ, ಸಮೋಷಣದಲ್ಲಿ ಕೂತ್. ಸಾಕ್ಷಾತ್ ಅರ್ಹಂತ ಪರಮೇಷ್ಠಿ ಕೂತ್ರು ಕೂಡ ವೈಭವನ್ನ ಆ ಮಾರೀಚಿಗೆ ಭಗವಂತ ಕಾಣಿಸ್ಲಿಲ್ಲ. ಆ ಮಾರೀಚಿಗೆ ಏನು ಕಾಣಿಸ್ತಾವಾಗ? ದ್ವೇಷನೇ ಕಾಣಿಸ್ತು. ತೀರ್ಥಂಕರ ಮೇಲೆ ದ್ವೇಷ ಮಾಡಿದವ. ಭಗವಂತ ಆದಿನಾಥರ ಮೇಲೇನೆ ದ್ವೇಷ ಮಾಡಿದ ಆ ಮಾರೀಚಿ. ಅದಕ್ಕೆ 343 ಮಿಥ್ಯಾ ಮತಗಳನ್ನು ಪ್ರಚಾರ ಮಾಡ್ಕೊಂತ ಹೋದವ. ಭಗವಂತ ಏನು ಹೇಳ್ತಾರೆ ಅದಕ್ಕಿಂತ ವಿಪರೀತ 343 ಮಿಥ್ಯಾ ಮತಗಳು ಹೇಳೋದು. ಭಗವಂತ ಒಂದು ಹೇಳಿದ್ರೆ ಇವನು 343 ಹೇಳ್ಕೊಂತ ಹೋಗೋದು. ಇದು ಘೋರ್ ಮಿಥ್ಯಾತ್ವದ ಪ್ರಭಾವ ಅಂತ ಹೇಳ್ತಾರೆ ಇಲ್ಲಿ. ಹಾಗೆ ಆ ಭಗವಂತನನ್ನೇ ವಿರೋಧ ಮಾಡಿದಾರ ಮಿಥ್ಯಾದೃಷ್ಟಿಗಳು. ಇವತ್ತಿನ ಮುನಿಗಳಿಗೆ ವಿರೋಧ ಮಾಡ್ಲಿಕ್ಕೆ ಅವ್ರಿಗೇನು ಹೊಂಟಿತ್ಯ? ಯಾಕಂದ್ರೆ ಅವು ಮಿಥ್ಯಾದೃಷ್ಟಿನೇ. ಘೋರ ಸಂಸಾರಿಗಳವ, ಘೋರ ಸಂಸಾರದಲ್ಲಿ ಸುತ್ತುವಂಥ ಜೀವಿಗಳವ, ಪಾಪಿ ಜೀವಿಗಳಂತ ತಿಳ್ಕೊಳ್ಬೇಕವ, ಪಾಪಗಳನ್ನು ಕಟ್ಕೊಳ್ಳೋಂಥ ಜೀವಿಗಳ. ಅದಕ್ಕೆ ನೀವು ಸಾಕ್ಷಾತ್ ತೀರ್ಥಂಕರ ಬಂದು ಹೇಳಿದ್ರು ಕೂಡ ಕೇಳುವಂಥ ಜೀವಿಗಳವು ಅಲ್ಲವೇ ಅಲ್ಲ. ಅದ್ರಗೋಸ್ಕರ ನಾವು ತಲೆ ಹಾಳು ಮಾಡ್ಕೊಳ್ಳೋದು ಬಿಟ್ಟು ಬಿಡ್ಬೇಕೀಗ. ನಾವೇನಂತಂದ್ರೆ ಇರಲಿ, ಸುಧಾರಣೆ ಆಗ್ತಾ ಇದೆ, ಜೊತೆಗೆ ಆಗಲಿ ಇದ್ರದ್ದು ಸುಧಾರಣೆ ಅನ್ನೋಂಥ ಭಾವನೆಯಿಂದ ನಾವು ತಿಳ್ಕೊಂಡಿದ್ದು ತಪ್ಪದು. ಏನಿದೆ ಅಶೋಕನದು? ತಪ್ಪದು. ಮತ್ತೆ ಹೇಳ್ಕೊತಿರ್ಬೋದು ಏನ ಅಮ್ಮ ಸತ್ಯ ಹೇಳ. ಯಾರು ಮಿಥ್ಯಾದೃಷ್ಟಿಗಳು ಇರ್ತಾರಲ್ಲ ಅವರೇ ಹೇಳ್ಕೊಂತಿರ್ತಾರೆ ನಾನು ಸಮ್ಯಕ್ ದೃಷ್ಟಿ ಇದೀನಂತ. ಕಳ್ಳ ಯಾವುದಾದ್ರು ನಾನು ಕಳ್ಳ ಅಂತ ಹೇಳ್ತಾನ? ಕಳ್ಳ, ಮೋಸಗಾರ, ದರೋಡೆಖೋರ, ಲೂಟಿ ಮಾಡುವಂಥ ವ್ಯಕ್ತಿ ಯಾವತ್ತಾದ್ರೂ ನಾನು ಕಳ್ಳ ಇದ್ದೀನಿ ಅಂತ ಹೇಳ್ತಾನವ? ಯಾವತ್ತು ನಾನು ಕಳ್ಳ ಅಂತ ಹೇಳ, ನಾನು ಸಜ್ಜನ ಅಂತಾನೆ ಹೇಳ್ಕೊಂತಿರ್ತಿರ್ತಾನವ. ನಾನು ಸಜ್ಜನ್ ಪುರುಷ ಅಂತಾನೆ ಹೇಳ್ಕೊಂತಿರ್ತಿರ್ತಾನ ಕಳ್ಳ ಯಾವತ್ತಾದ್ರೂ. ನಾನು ಕಳ್ಳ ಅಂತ ಯಾವತ್ತೂ ಹೇಳಲ್ಲ. ಯಾವತ್ತು ಎಲ್ಲಿದ್ರೆ ಯಾರು ತೋರ್ಸ್ರಿ ನನಗೆ ನಾನು ಕಳ್ಳ ಇದ್ದೀನಿ ಅಂತ ಹೇಳ್ಕೊಂತಿರ್ತಾನಂತ? ಇಲ್ಲ, ಅದು ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಮಿಥ್ಯಾದೃಷ್ಟಿಗಳ ಪ್ರವೃತ್ತಿಯಲ್ಲಿ ಇದೇ ಇರ್ತಾವ. ಅವ್ರಿಗೋಸ್ಕರ ನಾವು ತಲೆ ಹಾಳು ಮಾಡ್ಕೊಳ್ಳೋದೇ ಬೇಡ. ನಮ್ಮ ಪರಿಣಾಮಗಳ ರಕ್ಷಣೆ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಬೇಕಷ್ಟೇ. ಈಗ जिसे मुनि प्यारे नहीं लगते उन्हें धर्म प्यारा नहीं लगता है क्योंकि धर्मात्मा के बिना धर्म नहीं होता है. ಯಾರಿಗೆ ಮುನಿಗಳು ಒಳ್ಳೆಯವರು ಅನಿಸಲ್ಲ ಅವರಿಗೆ ಧರ್ಮ ಸಹ ಒಳ್ಳೆಯದು ಅನಿಸುವುದಿಲ್ಲ. ಯಾಕಂದ್ರೆ ಧರ್ಮಾತ್ಮ ಇಲ್ಲದೆ ಧರ್ಮನೇ ಇಲ್ಲ. ಧರ್ಮಾತ್ಮ ಕೆ ಬಿನಾ ಧರ್ಮ ನಹಿ ಹೋತಾ ಹೇ. ಧರ್ಮಾತ್ಮಗಳು ಇಲ್ಲಾಗಿದ್ರೆ ಧರ್ಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ. सम्यक दृष्टि जीव ही गुरु चरणों की सेवा का उत्तम फल जानता है. सम्यक दृष्ಟಿ ಜೀವಿಗಳ ಮಾತ್ರನೇ ಗುರುಗಳ ಸೇವೆ ಮಾಡೋದು ಉತ್ತಮ ಫಲ ಏನಿದೆಯಲ್ಲ ಆ ಫಲವನ್ನು ಯಾವ ರೀತಿ ಫಲ ಸಿಗುತ್ತೆ ಅಂತ ತಿಳ್ಕೊಂಡಿರ್ತಾರ. ಎಲ್ಲ ಬಂದು ಗುರುಗಳ ಸೇವೆ ಮಾಡೋಕ್ಕೆ ಸಾಧ್ಯನೇ ಇಲ್ರಿ. ಯಾವ ಇರ್ಲವ, ರೊಕ್ಕ ಕೊಟ್ಟು ಸೇವೆ ಮಾಡೋವು ಇರ್ತಾವ, ಕೈಕಾಲು ಒತ್ತು ಸೇವೆ ಮಾಡುವಂಥವು ಇರ್ತಾವ,
ದಾನ ಧರ್ಮ ಮಾಡುವಂಥ ಸೇವೆ ಮಾಡುವಂಥವು ಇರ್ತಾವ, ಫೋಟೋಗೋಸ್ಕರ ಬಂದು ಸೇವೆ ಮಾಡುವಂಥವು ಇರ್ತಾವ, ಮಾಲೆಗೋಸ್ಕರ ಬಂದು ಸೇವೆ ಮಾಡುವಂಥವು ಇರ್ತಾವ, ಸ್ಟೇಜ್ಗೋಸ್ಕರ ಬಂದು ಸೇವೆ ಮಾಡುವಂಥವು ಇರ್ತಾವ, ಸ್ಟೇಜ್ ಮೇಲೆ ಬಂದು ಚೇರ್ ಮೇಲೆ ಕೂತ್ಕೊಳ್ಬೇಕು ಅನ್ನುವಂಥ ಆ ಸೇವೆ ಮಾಡುವಂಥವು ಇರ್ತಾವ, ಎಲ್ಲ ಮಾಡ್ತಿರ್ತಾವ. ಆದರೆ ಅದರಲ್ಲಿ ಸಮ್ಯಕ್ ದೃಷ್ಟಿಗಳಿದಾವಲ್ಲ, ಆ ಸಮ್ಯಕ್ ದೃಷ್ಟಿ ಜೀವಿಗಳು ಯಾವ ರೀತಿ ಇದಾವ ಅಂತಂದ್ರೆ ಗುರು ಸೇವೆ ಮಾಡಿರುವಂಥ ಫಲ ನಿಜವಾಗಲೂ ಏನಿದೆ ಅದನ್ನು ತಿಳ್ಕೊಂಡಿರ್ತಾವ. ಈ ಮಿಕ್ಕಿದ ಬಾಹ್ಯ ವ್ಯವಹಾರದಲ್ಲಿ ಏನು ಬರ್ತಾವಲ್ಲ, ಇದಕ್ಕೆ ಬಲಿಯ ಹೋಗುವಂಥ ವಿರೋಧ ಇಲ್ಲ ಅವ ಸಮ್ಯಕ್ ದೃಷ್ಟಿ ಜೀವಿಗಳ. ಯಾವುದಕ್ಕೆ? ನೀವು ಮನಸ್ಸಲ್ಲಿ ಇಂಥ ಕಲುಷಿತ ಪರಿಣಾಮಗಳು ಇಟ್ಕೊಂಡು ಸೇವೆ ಮಾಡಿ ಎಲ್ಲಿ ಪುಣ್ಯ ಇದೆ ನಿಮಗೆ? ಮನಸ್ಸಲ್ಲಿ ಕಲುಷಿತ ಪರಿಣಾಮ. ಎಕ್ಸಾಂಪಲ್, ನೀವು ದಿನ ಅಭಿಷೇಕ ಮಾಡ್ತೀರಾ, ವೈಭವನ್ನ ದಿನ ಅಭಿಷೇಕ ಮಾಡ್ತೀರಾ, ಅಭಿಷೇಕ ಮಾಡುವಾಗ ನಿಮ್ಮ ಪರಿಣಾಮ ಹೇಗಿರಬೇಕು? ಶುಭವಾಗಿರಬೇಕು. ಪರಿಣಾಮದಲ್ಲಿ ಯಾವುದೇ ಕಲುಷತೆ ಇರಬಾರ್ದು, ಶುಭ ನನ್ನ ಭಾವನೆ ಹೇಗಿರಬೇಕಂದ್ರೆ, ಹೇ ಭಗವಂತ, ಯಾವ ಜನ್ಮದ ಪೂರ್ವ ಜನ್ಮದ ಪುಣ್ಯ ಗೊತ್ತಿಲ್ಲ, ನಾನು ಉಚ್ಚ ಕುಲದಲ್ಲಿ ಜನ್ಮ ತಗೊಂಡಿದ್ದೀನಿ, ನಾನು ಉಚ್ಚ ಜನ್ಮ ತಗೊಂಡಿದ್ದೀನಿ, ಉಚ್ಚ ಗೋತ್ರದಲ್ಲಿ ಜನ್ಮ ತಗೊಂಡಿದ್ದೀನಿ, ಉಚ್ಚ ವರ್ಣದಲ್ಲಿ ಜನ್ಮ ತಗೊಂಡಿದ್ದೀನಿ, ನಿಮ್ಮನ್ನು ಮುಟ್ಟುವಂಥ ಸೌಭಾಗ್ಯ ಯೋಗ್ಯತೆ ನನಗೆ ಪಡ್ಕೊಂಡಿದ್ದೀನಿ, ಭಗವಂತನನ್ನ ಸ್ಪರ್ಶ ಮಾಡುವಂಥ ಸೌಭಾಗ್ಯ, ಭಗವಂತನನ್ನ ಸ್ಪರ್ಶ ಮಾಡುವಂಥ ಯೋಗ್ಯತೆ ನನಗೆ ಪ್ರಾಪ್ತಿಯಾಗಿದೆ, ಈ ಮನುಷ್ಯ ಶರೀರ ಸಿಕ್ಕಿದೆ, ಅಂಗೋಪಾಂಗ ಸಹಿತ ಶರೀರ ಸಿಕ್ಕಿದೆ, ನಿಮ್ಮ ತಲೆ ಮೇಲೆ, ನಿಮ್ಮ ಭಗವಂತನ ತಲೆ ಮೇಲೆ ಒಂದು ಕಲಶದ ನೀರು ಹಾಕುವಂಥ ಯೋಗ್ಯತೆ ನನಗೆ ಪ್ರಾಪ್ತವಾಗಿದೆ, ನನ್ನಂಥ ಪುಣ್ಯವಂತ ಬೇರೆ ಯಾರಿಲ್ಲ, ನನ್ನ ಜೀವನಕ್ಕೆ ನಾನು ಧನ್ಯನಾದೆ, ಭಗವಂತನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ನನ್ನ ಜೀವನ ಧನ್ಯ ಆಯಿತು ಅನ್ನುವಂಥ ಈ ಭಾವನೆ ಒಳಗಡೆ ಆಗ್ತಾ ಇರಬೇಕು. ಇದನ್ನು ಬಿಟ್ಟು ಕಿಚಿ ಕಿಚಿ ಕಚೆ ಕಚೆ ಒಳಗಡೆ ಪರಿಣಾಮ, ನನ್ನಷ್ಟು ಯಾರು ಮಾಡಕ್ಕೆ ಬರಲ್ಲ, ನನಗೆ ಮಾಡಕ್ಕೆ ಬರಲ್ಲ, ನಿನಗೆ ಮಾಡಕ್ಕೆ ಬರಲ್ಲ, ಹಾಗೆ ಹೀಗೆ, ನಾನು ರೊಕ್ಕ ಕೊಟ್ಟಿದ್ದೀನಿ, ನಾನು ಇಷ್ಟು ದಾನ ಮಾಡಿದ್ದೀನಿ, ನಾನು ಇಷ್ಟು ಇಲ್ಲಿ ಹರಾಜು ಹಿಡಿದಿದ್ದೀನಿ, ಹಾಗೆ ಹೀಗೆ ಅಂತ ಮನಸ್ಸಲ್ಲಿ ಕಲುಷಿತ ಪರಿಣಾಮಗಳನ್ನ ಇಟ್ಕೊಂಡು ನೀವು ಅಭಿಷೇಕ ಮಾಡ್ರಿ, ವ್ಯರ್ಥನಲ್ಲಿ ಅದು ವ್ಯರ್ಥನಲ್ಲಿ. ನಾನೇ ಬಂದು ಮಾಡಬೇಕು, ನನ್ನಿಂದಾನೇ ಆಗಬೇಕು, ನಾನು ಬಂದ್ರೇ ಅಭಿಷೇಕ ಪ್ರಾರಂಭ ಆಗಬೇಕು, ಇವೆಲ್ಲ ಕಲುಷಿತ ಪರಿಣಾಮಯುಕ್ತ. ಇವೆಲ್ಲ ಏನಿದಾವಿವ ಅಶೋಕನ್ನ? ಇವೇನಿದಾವೆಲ್ಲ ಪಾಪಕ್ಕೆ ನಿಮಿತ್ತ ಇದಾವ. ನೀವೇನು ಪ್ರಯೋಜನ ಬಂದು ದಿನ ಮಡಿ ಉಟ್ಕೊಂಡು ದಿನ ಭಗವಂತರ ತಲೆ ಮೇಲೆ ನೀರು ಹಾಕಿ ಏನು ಪ್ರಯೋಜನ? ಏನಿಲ್ಲ. ನಿಮ್ಮ ಪರಿಣಾಮ ಕಲುಷಿತ ಇದ್ದಾಗ ಅವ್ರು ನಿಮಗೆ ಭಗವಂತರಲ್ಲ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ನಿಮ್ಮ ಪರಿಣಾಮ ಕಲುಷಿತವಾಗಿದ್ದಾಗ ಅವರು ಭಗವಂತರಲ್ಲ, ಅದೊಂದು ಕಲ್ಲು ಅಷ್ಟೇ. 100% ನಿಮಗೆ ಶುಭ ಇರ್ಲಿಕ್ಕೆ ಆಗ್ತಿಲ್ಲ. ಕಡಿಮೆ ಒಂದು 60-70% ಇರ್ರಿ. 100% ಆಗ್ಲಿಕ್ಕೆ ಆಗ್ತಿಲ್ಲ. 60-70% ಇರಿ ನೀವು ಶುಭ ಪರಿಣಾಮದಲ್ಲಿ. ಒಂದು 30% ನಿಮ್ಮ ಪರಿಣಾಮಗಳು ಹಾಳಾಗ್ತಾ ಇದ್ದಾವ, ತೊಂದರೆ ಇಲ್ಲ. ಈ 60-70% ನಿಮ್ಮ ಪರಿಣಾಮ ಶುಭ ಪರಿಣಾಮ ಇರುವಾಗ ಆ 30% ಏನು ನಡೆಯಲ್ಲ. ಅವಾಗ ಆ 30% ಕೂಡ ಇದರ ಒಳಗಡೆ ಎಳ್ಕೊಂಡ್ಬಿಡ್ತಾವ. ಅದನ್ನು ಶುಭ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾವ. ಸಮುದ್ರ ವಿಶಾಲವಾಗಿದೆ, ಸಮುದ್ರದಲ್ಲಿ ನೀರು ಅಥಾಂಗವಾಗಿದೆ. ಆ ಸಮುದ್ರ ನೀರಲ್ಲಿ ಒಂದು ಹನಿ ವಿಷ ಹಾಕಿದ್ರೆ ಏನು ಪ್ರಯೋಜನ ಆಗೋದಿದೆಯಾ? ಅಲ್ಲಿ ಸಮುದ್ರದಲ್ಲಿರುವಂಥ ಜೀವಿಗಳು ಸಾಯವಿದಾವ? ಇಲ್ಲ. ಹಾಗೆ ಪುಣ್ಯ ವಿಶಾಲವಾಗಿರಲಿ, ಪಾಪ ಕ್ಷೀಣವಾಗಿರಲಿ. ಅವಾಗ ಈ ಪಾಪ ಆ ವಿಶಾಲವಾದ ಪುಣ್ಯಗೆ ಏನೂ ಮಾಡೋಕ್ಕಾಗಲ್ಲ. ನಮ್ದು ಆಗಿದಾವ ಏನಂತಂದ್ರೆ, ವಿಶಾಲವಾಗಿ ಪಾಪ ಕಟ್ಕೊಳ್ತಾ ಇದ್ದೀವಿ, ಎಲ್ಲೋ ಅಪ್ಪಿ ತಪ್ಪಿ ಚೂರು ಚೂರು ಪುಣ್ಯ ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಅದೇ ಪುಣ್ಯ ನಾವು ಹೇಳ್ಕೊಳ್ತೀವಿ ಹೇಗೆ? ಜಗತ್ತು ಸಾಕಾಗಲ್ಲ, ಈ ವಿಶ್ವ ಸಾಕಾಗಲ್ಲ, ಈ ಲೋಕ ಸಾಕಾಗಲ್ಲ, ಅಲೋಕದಲ್ಲಿ ಕೂಡ ಹೋಗ್ಬಿಡ್ತೀವಿ. ಅದನ್ನ ಹೇಳ್ಕೊಳಕ್ಕೆ ಇಷ್ಟ ಮಾಡಿದಷ್ಟು ಹೇಳ್ಕೊಳಕ್ಕೆ. ಸ್ವಪ್ರಶಂಸೆ ನೀಚ ಗೋತ್ರಕ್ಕೆ ಸಂಬಂಧ. ಹೇಳ್ರಿ, ಏನು ಮಾಡೋದು? ಪಾರ್ಶ್ವನಾಥ್ ಭಗವಾನ್ ಹೇಳ್ರಿ, ಅಶೋಕನ್ನ ಏನು ಮಾಡೋದು ಹೇಳ್ರಿ? ಬಂದ್ವಾ, ಮಡಿ ಉಟ್ಕೊಂಡ್ವಾ, ನನ್ನ ಪರಿಣಾಮಗಳನ್ನು ಶುಭ ಇಟ್ಕೊಂಡ್ವಾ, ಭಗವಂತನ ಮೇಲೆ ಅಭಿಷೇಕ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆ ಭಗವಂತನಿಂದ, ಆ ಭಗವಂತನ ಪುಣ್ಯ ಪ್ರಭಾವದಿಂದ ಆ ಭಗವಂತನಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಆ ಸೇವೆ ಮಾಡೋದಿದೆ. ಏನು ಸೇವೆ ಇದೆ ಅಲ್ಲಿ ಸೇವೆ ಮಾಡೋದಿದೆ. ಸುಮ್ಮನೆ ಬಂದು ನಮ್ಮ ಪಾಡಿಗೆ ನಾವು ಇದ್ದು ಬಿಡೋದಿದೆ. ಅಲ್ಲಿ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರ, ಏನು ತಪ್ಪು ಮಾಡ್ತಾ ಇದಾರ, ಏನು ಕೆಟ್ಟ ಮಾಡ್ತಾ ಇದಾರ, ಅವ್ರ ಪಾಪ, ಅವ್ರ ಪುಣ್ಯ, ಅವ್ರದ್ದು ಪರಿಣಾಮ, ಅವ್ರದ್ದು ಏನಿದೆ ಅವ್ರವ್ರ ಜೊತೆಗೆ ಯಾರು ಏನೋ ಮಾಡಲಿ, ಅಶೋಕನ್ನ ಗಮನ ಕೊಡಬಾರ್ದು ಆ ಕಡೆ. ನೀವು ಬೇಡ ಕಡೆ ಏನಕ್ಕೆ ಬೇಕಾಗಿದೆ? ನನಗೆ ಸಿಕ್ಕಿರೋದೊಂದು ಅವಕಾಶ ಇದೆಯಲ್ಲ, ಆ ಅವಕಾಶ ಪಡ್ಕೊಳ್ಳೋಣ, ಪುಣ್ಯ ಪಡ್ಕೊಳ್ಳೋಣ, ಶಾಂತಿವಾಗಿರೋಣ, ಯಾವುದು ಸಂಬಂಧ ಇಟ್ಕೊಳ್ಳೋದು ಬೇಡ.
ಈ ರೀತಿ ಇದ್ವು ಅಂತಂದರೆ ಲಾಭ ಇದೆ. ಇಲ್ಲದ ಅಲ್ಲಿಂದ ಇಲ್ಲಿಗೆ ಬಂದು ಮಡಿ ಉಟ್ಟುಕೊಂಡು ಅಲ್ಲಿ ಒಳಗೆ ಹೋಗಿ ಗರ್ಭಗುಡಿಯಲ್ಲಿ ಹೋಗಿ ಭಗವಂತನ ಅಭಿಷೇಕ ಮಾಡ್ತಿರುವಾಗ ಪರಿಣಾಮ ಕಷಾಯುಕ್ತವಾಗಿ ಬಿಟ್ಟು ಅಂತಂದ್ರೆ ಅಲ್ಲಿ ಪುಣ್ಯ ಅಂತೂ ಇಲ್ಲ, ಪಾಪ. ಮತ್ತು ಇದು ಹೇಳಿದರೆ ಇಲ್ಲಿ ನೆನಪಿಟ್ಕೊಳ್ಳಿ, ನೀವು ಹೊರಗಡೆ ಏನು ಪಾಪ ಮಾಡ್ತಿರಲ್ಲ ಅದಕ್ಕಿಂತ ಭಯಂಕರವಾದ ಪ್ರಭಾವಶಾಲಿ ಪಾಪ ಇಲ್ಲಿ ಆಗ್ತಾ ಇರುತ್ತೆ, ನಿಮಗೆ ಬಂದಾಗ್ತಾ ಇರುತ್ತೆ. ನೀವು ಹೊರಗಡೆ ಏನು ಪರಿಣಾಮದಿಂದ ಏನು ಒಂದು ಚಿಕ್ಕದ ಕರ್ಮ ಕಟ್ಕೊಳ್ತೀರಿ, ಅದೇ ಪರಿಣಾಮ ಇಲ್ಲಿ ಗರ್ಭಗುಡಿಯಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಮಾಡಿದ್ರೆ ಅಂದರೆ ಅದೇ ಸೇಮ್ ಪರಿಣಾಮ ಇಲ್ಲಿ ಮಾಡಿದ್ರೆ ಅಂತಂದ್ರೆ ಇಲ್ಲಿ ಕಟ್ಕೊಂಡಿದ್ದ ಕರ್ಮ ಇಷ್ಟೇ ಇದೆ, ಆದರೆ ಇಲ್ಲಿ ಕಟ್ಕೊಂಡಿರೋ ಕರ್ಮ ವಿಶಾಲವಾಗಿದೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಅಶೋಕನ ವಜ್ರಲೇಪೆ ಭವಿಷ್ಯತಿ. ವಜ್ರದ ಲೇಪ ಆಗಿಬಿಡುತ್ತೆ. ಅದಕ್ಕೆ ಬೇಡವೇ ಬೇಡ, ಅದು ಸವಾಸನೇ ಬೇಡ ಅದ್ರದಂತ. ಎಲ್ಲ ತಪ್ಪಿದಾವ. ನಾನು ಸ್ಪಷ್ಟವಾಗಿ ಹೇಳ್ತೀನಲ್ಲ, ಅಭಿಷೇಕ ಮಾಡುವಾಗ ಭಗವಂತನ ಮೇಲೆ ನೀರು ಬೀಳ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಮುಖ ನಮ್ಮದು ಫೋಟೋ ಕಡೆ. ಆ ಭಗವಂತನ ತಲೆ ಮೇಲೆ ನೀರು ಹಾಕ್ತಾ ಇದ್ದೀವಿ, ನೀರು ಭಗವಂತನ ತಲೆ ಮೇಲೆ ಬೀಳ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಫೋಟೋ ಕಡೆ ನಮ್ಮದು ಮುಖ ದೋಷನಲ್ಲಿ. ಯಾಕಂದ್ರೆ ನಿಮ್ಮ ಶುಭ ಪರಿಣಾಮದಿಂದ ನೀವು ಅಶುಭಕ್ಕೆ ಹೋಗಿಬಿಟ್ರೆ ಅಲ್ಲಿ ಫೋಟೋದ ಕಡೆ ಹೋದ್ರಿ, ವಿಡಿಯೋದ ಕಡೆ ಹೋದ್ರಿ. ಮಾಡೋರು ಮಾಡ್ತಾರೆ, ತೆಗಿಯೋರು ತೆಗಿತಿದ್ರೆ ನಿಮ್ಮ ಸೇವೆ ನೀವು ಮಾಡ್ರಿ. ಸಿಕ್ಕಿರೋ ಸೌಭಾಗ್ಯವನ್ನು ಸದುಪಯೋಗ ಮಾಡ್ಕೊಳ್ಳಿ. ಫೋಟೋಗೋಸ್ಕರ, ವಿಡಿಯೋಗೋಸ್ಕರ, ಇನ್ನೊಬ್ರಿಗೆ ತೋರಿಸೋದಗೋಸ್ಕರ, ಇನ್ನೊಬ್ರಿಗೆ ಹೇಳೋದಗೋಸ್ಕರ ಧರ್ಮನೇ ಅಲ್ಲ. ಧರ್ಮ ಆಚರಣೆ ಕಿ ಚೀಜ್ ಹೇ ಭಯ್ಯ, ಪ್ರದರ್ಶನ ಕಿ ಚೀಜ್ ನಹಿ ಹೇ. ಧರ್ಮ ಆಚರಣೆಗೆ ಇದೆ, ಪ್ರದರ್ಶನೆಗೆ ಅಲ್ಲ. ಧರ್ಮ ಆಚರಣೆ ಮಾಡೋದಕ್ಕೋಸ್ಕರ ಇದೆ, ಪ್ರದರ್ಶನ ಮಾಡೋದಕ್ಕೋಸ್ಕರ ಅಲ್ಲ. ನಾವು ಮಾಡೋದೆಲ್ಲ ಪ್ರದರ್ಶನಗೋಸ್ಕರ ಆದರೆ ಹೆಂಗಾಗೋದು ಹೇಳ್ರಿ? ಆಗತ್ತಾ? ಸಾಧ್ಯ ಇಲ್ಲ. ಯೋಚನೆ ಮಾಡ್ರಿ. ಈ ಪ್ರಕಾರ ಮುನಿ ಕೆ ಪ್ರತಿ ವಾತ್ಸಲ್ಯ ಭಾವ ರಕ್ತೆ ಹೇ. ಮುನಿಗಳು ಸಹ ಮುನಿಗಳ ಪ್ರತಿ ವಾತ್ಸಲ್ಯ ಭಾವ ಇಟ್ಕೊಂಡಿರ್ತಾರ. ತಭಿ ತೋ ವಿಷ್ಣು ಕುಮಾರ್ ಮುನಿ ನೆ 700 ಮುನಿಯೋಂ ಕಿ ರಕ್ಷಾ ಕಿ ಥಿ. ಮುನಿಗಳದು ಸಹ ವಾತ್ಸಲ್ಯ ಭಾವ ಮುನಿಗಳ ಮೇಲೆ ಇರುತ್ತದೆ. ಆವಾಗಲೇ ಆ ವಿಷ್ಣು ಕುಮಾರ್ ಮುನಿಗಳು ಆ 700 ಮುನಿಗಳ ಅಕಂಪನಾಚಾರ್ಯ ಮುನಿಗಳ ಸಂಘದ ಮೇಲೆ ಆಗಿರುವಂಥ ಉಪಸರ್ಗವನ್ನು ದೂರ ಮಾಡಿ ಆ ಮುನಿಗಳ ರಕ್ಷಣೆ ಮಾಡಿದ್ರು. ಅದು ವಾತ್ಸಲ್ಯ ಭಾವದಿಂದ. ಮುನಿಜನ ಪಾಪಕ್ಕೆ ತ್ಯಾಗಿ ಹೋನೆಸೆ, ಮುನಿಗಳು ಪಾಪದ ತ್ಯಾಗಿ ಆಗಿರುವ ಕಾರಣದಿಂದ ಸಬಕೋ ಪ್ರಿಯ ಲಗ್ತೆ ಹೇ, ಎಲ್ಲರಿಗೂ ಅವರು ಪ್ರಿಯವಾಗಿರ್ತಾರ. ಮುನಿಜನ್ ಸಬಕಾ ಕಲ್ಯಾಣ ಚಾಹತೆ ಹೇ, ಮುನಿಗಳು ಎಲ್ಲರದು ಕಲ್ಯಾಣ ಆಗಲಿ ಅಂತ ಭಾವನೆ ಇಟ್ಕೊಂಡಿರ್ತಾರ. ಸಬ್ಸೆ ಪ್ರಿಯ ಅವ್ರ ಸಬಕೋ ಪ್ರಿಯ ಹೋತೆ ಹೇ, ಎಲ್ಲರಿಗೆ ಪ್ರಿಯವಾಗಿರ್ತಾರ, ಎಲ್ಲರಿಂದ ಪ್ರಿಯವಾಗಿ ನೋಡ್ಕೊಂಡಿರ್ತಾರ. ಆ ಕಾರಣದಿಂದ ಇಲ್ಲಿ ಮುನಿಗಳ ಬಗ್ಗೆ ಚರ್ಯಾ ಪರಿಚಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಮುಂದೆ ಇದೇ ವಿಷಯಗಳನ್ನು ಇಟ್ಟುಕೊಂಡು ಮತ್ತೆ ಚರ್ಚೆ ಮಾಡುವ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ. ದ್ವಾದಶಾಂಗ ಜನವಾನಿ ಮಾತಾ ಕಿ ಜಯ ಹೋ.